ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆನ್ಲೈನ್ ಕ್ಲಾಸಸ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ 2025 ಕ್ವಶನ್ ಪೇಪರ್ನ ಸೆಕ್ಷನ್ ಎ ಪಾರ್ಟ್ನ ಕಂಪ್ಲೀಟ್ ಆಗಿ ಮುಗಿಸಿದ್ವಿ. ಸೊ ನಾವು ವಿ ಆರ್ ಗೋಯಿಂಗ್ ಥ್ರೂ ಸೆಕ್ಷನ್ ಬಿ. ಸೊ ಸೆಕ್ಷನ್ ಬಿ ನಲ್ಲಿ ಫಸ್ಟ್ ಕ್ವಶನ್ ನಂಬರ್ 4. ಸೊ ಕ್ವಶನ್ ನಂಬರ್ 4 ನಲ್ಲಿ ಸಬ್ ಕ್ವಶನ್. ಸೊ ನಾವು ಆಲ್ರೆಡಿ ಹೇಳಿದ್ದು ಕ್ವಶನ್ ನಂಬರ್ 4 ನಲ್ಲಿ ವಿಲ್ ಕಮ್ ಅಕ್ರಾಸ್ 3 ಕ್ವಶನ್ಸ್. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ಅಂದರೆ 3 ಸಬ್ ಕ್ವಶನ್ಸ್ ಇರುತ್ತೆ. ಸೊ ಈಚ್ ಕ್ಯಾರೀಸ್ 3 ಪ್ಲಸ್ 4 ಮಾರ್ಕ್ಸ್. 3 ಮಾರ್ಕ್ಸ್ ಅಂದರೆ 6 ಪ್ಲಸ್ 4 ಟೋಟಲಿ ಕ್ವಶನ್ ನಂಬರ್ 4 ಕಂಟೆಂಟ್ಸ್ 10 ಮಾರ್ಕ್ಸ್ ಕ್ವಶನ್. ಓಕೆನಾ? ಸೊ ಸೆಕ್ಷನ್ ಬಿ ನಲ್ಲಿ ನೀವು 6 ಕ್ವಶನ್ಸ್ ಕೊಟ್ಟಿರ್ತಾರೆ, 4 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಸಾಕಾಗಿರುತ್ತೆ. ನಾವು ಕ್ವಶನ್ ನಂಬರ್ 4 ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಓದ್ತಾ ಹೋಗೋಣ. ನೋಡಿ ಇಲ್ಲಿ, ಸಾಲ್ವ್ ದ ಫಾಲೋಯಿಂಗ್ ಇನ್ ಈಕ್ವೇಷನ್, ರೈಟ್ ದ ಸೊಲ್ಯೂಷನ್ ಸೆಟ್. ಸೊ ನೀವೇನು ಬರೀಬೇಕು, ಫಸ್ಟ್ ಸೊಲ್ಯೂಷನ್ ಸೆಟ್ ಬರೀಬೇಕು ಅಂಡ್ ರೆಪ್ರೆಸೆಂಟ್ ಇಟ್ ಅನ್ ರಿಯಲ್ ನಂಬರ್ ಲೈನ್. ರಿಯಲ್ ನಂಬರ್ ಲೈನಲ್ಲಿ ಸೊ ನಾವು ರೆಪ್ರೆಸೆಂಟ್ ಮಾಡಬೇಕು. ಅದೇ ರೀತಿ ಎಕ್ಸ್ ಅನ್ನೋದು ಇಟ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತಾನೆ. ಎಕ್ಸ್ ಬಿಲಾಂಗ್ಸ್ ಟು ಆರ್ ಇಂಡಿಕೇಟ್ಸ್ ರಿಯಲ್ ನಂಬರ್ ಅಲ್ವಾ ಮಕ್ಕಳ? ಸೊ ರಿಯಲ್ ನಂಬರ್ನಲ್ಲಿ ಇರ್ತಕ್ಕಂಥ ಸೊಲ್ಯೂಷನ್ಸ್ನ ಬರಿತಾ ಹೋಗ್ಬೇಕು. ಸೊ ಇಲ್ಲಿ ಲಿನಿಯರ್ ಇನ್ಇಕ್ವಾಲಿಟಿ ಈ ರೀತಿ ಇದೆ. 2x minus 5/3 is less than 3x by 5 plus 10 is less than or equal to 4x dividing by 5 plus 11 ಅಂತ ಇದೆ. ಸೊ ಈ ಲೀನಿಯರ್ ಇಕ್ವಾಲಿಟಿನ ನಾನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಫಸ್ಟ್ ಯಾವ ರೀತಿ ಅಂದರೆ, ಸೊ ಫಸ್ಟ್ ಲೀನಿಯರ್ ಇನ್ ಈಕ್ವೇಷನ್ಸ್ ಇದೆ ಅಲ್ವಾ ಮಕ್ಕಳ? ಸೊ ಇದನ್ನ ಫಸ್ಟ್ ಪಾರ್ಟ್ ಆಗಿ ತಗೋತೀನಿ, ಚೂಸ್ ಮಾಡಿ. ಸೊ ಇಲ್ಲಿ ನೋಡಿ, 2x minus 5/3 is less than 3x dividing by 5 plus 10. ಸೊ ಇದನ್ನು ಫಸ್ಟ್ ಸಾಲ್ವ್ ಮಾಡ್ತೀನಿ. ದೇರ್ ಆಫ್ಟರ್ ಸೊ ಈ ಲೀನಿಯರ್ ಇಕ್ವಾಲಿಟಿ ಸಾಲ್ವ್ ಮಾಡೋಣ ಫಸ್ಟ್. ಸೊ ನಾನು ಇಲ್ಲಿ ಏನು ಸಾಲ್ವ್ ಮಾಡಬೇಕು ಅಂದರೆ ಪ್ಲಸ್ 5/3ನ ಎರಡು ಕಡೆ ಆ್ಯಡ್ ಮಾಡ್ಕೋಬೇಕು. ಯಾಕೆಂದರೆ 5/3ನ ಎಲಿಮಿನೇಟ್ ಮಾಡ್ತಾಯಿನಿ. ಸೊ ಪ್ಲಸ್ 5/3ನ ಎರಡು ಸೈಡ್ ಆ್ಯಡ್ ಮಾಡಿದಾಗ ಸೊ ವಿಚ್ ಇಸ್ ಲೆಸ್ ದೆನ್ 3x ಡಿವೈಡಿಂಗ್ ಬೈ 5 ಪ್ಲಸ್ 10 ಪ್ಲಸ್ 5/3 ಬರುತ್ತೆ. ನಾವು ಸೊ ಇಲ್ಲಿ ಪ್ಲಸ್ 5/3 ಮೈನಸ್ 5/3 ಕ್ಯಾನ್ಸಲ್ ಆದರೆ ಉಳಿಯೋದು 2x ಈಸ್ ಲೆಸ್ ದೆನ್ 3x ಡಿವೈಡಿಂಗ್ ಬೈ 5 ಪ್ಲಸ್ ಇಲ್ಲಿ ನೋಡಿ, ಇಲ್ಲೇನಿಲ್ಲ ಡಿನಾಮಿನೇಟರ್ 1 ಇರುತ್ತೆ. 2 3s 10 3s 30 ಆಗುತ್ತೆ. 30 ಪ್ಲಸ್ 5 35 ಡಿವೈಡಿಂಗ್ ಬೈ 3 ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ, ಸೊ ಇಲ್ಲಿ ಜಸ್ಟ್ ಐ ನೀಡ್ ಟು ಎಲಿಮಿನೇಟ್ ದಿಸ್. ಸೊ ಇದನ್ನ ಎಲಿಮಿನೇಟ್ ಮಾಡಬೇಕು ಅಂದರೆ ಏನು ಮಾಡೋದು? ಸೊ ಇಲ್ಲಿ ಒಂದು ನಿಮಿಷ. ಸೊ 2x ಸೊ ಮೈನಸ್ 3x ಬೈ 5 is less than 3x plus 5 3x ಡಿವೈಡಿಂಗ್ ಬೈ 5 ಪ್ಲಸ್ 35/3 ಮೈನಸ್ 3x ಡಿವೈಡಿಂಗ್ ಬೈ 5ನ ಆ್ಯಡ್ ಮಾಡ್ಕೊತೀನಿ. ಪ್ಲಸ್ 3x ಬೈ 5 ಮೈನಸ್ 3x ಬೈ 5 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ ಮಕ್ಕಳ. ಸೊ ಇಲ್ಲಿ ಉಳಿಯೋದೇನೆಂದರೆ 2x ಮೈನಸ್ 3x ಬೈ 5 is less than 35/3 ಇರುತ್ತೆ. ನಾವು ಸೊ ಇಲ್ಲಿ 5 2s 10 10x ಮೈನಸ್ 3x ಹೋಲ್ ಡಿವೈಡಿಂಗ್ ಬೈ 5 is less than 35/3 ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸೊ 10x ಅಲ್ಲಿ 3xನ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ಇಟ್ ಆಸ್ 7x ಡಿವೈಡಿಂಗ್ ಬೈ 5 is less than 35/3. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಜಸ್ಟ್ ಸೊ ಶಿಫ್ಟಿಂಗ್. ಸೊ ಇಲ್ಲಿ 7x ಬೈ 5ಗೆ ನಾನು ಏನು ಮಾಡ್ತೀನಿ ಅಂದರೆ ಮಲ್ಟಿಪ್ಲೈಯಿಂಗ್ ಬೈ 5/7 ಆನ್ ಬೋತ್ ದಿ ಸೈಡ್ಸ್. ಸೊ 35/3 ಇಂಟು 5/7 ಎರಡು ಕಡೆ ಮಲ್ಟಿಪ್ಲೈ ಮಾಡ್ತೀನಿ. 5 5 ಕ್ಯಾನ್ಸಲ್, 7 7 ಕ್ಯಾನ್ಸಲ್. ಇಲ್ಲಿ ಉಳಿಯೋದು ಎಕ್ಸ್ ಇಸ್ ಲೆಸ್ ದೆನ್, ಇಲ್ಲಿ ನೋಡಿ 7 1 7 7 5 35. ಕರೆಕ್ಟ್ ಅಲ್ವಾ ಮಕ್ಕಳ? 5 5 25 ಬರುತ್ತೆ. 25 ಡಿವೈಡಿಂಗ್ ಬೈ 3 ಇರುತ್ತೆ. ಎಕ್ಸ್ ಇಸ್ ಲೆಸ್ ದೆನ್ 25/3 ಅಂತ ಬಂದಾಗ ಇದನ್ನ ಲೀನಿಯರ್ ಇಕ್ವಾಲಿಟಿ ಸಾಲ್ವ್ ಮಾಡಿದಾಗ ಎಕ್ಸ್ ಇಸ್ ಲೆಸ್ ದೆನ್ 8 ಪಾರ್ಟ್ ಆಫ್ 1/3 ಬರುತ್ತೆ. ಸೊ ಇದು ಮಿಕ್ಸಡ್ ಫ್ರಾಕ್ಷನಲ್ಲಿ ಇರುತ್ತೆ. ಅಥವಾ ಇದನ್ನು ಸಾಲ್ವ್ ಮಾಡ್ತೀನಿ ಅಂದರೆ ಎಕ್ಸ್ ಇಸ್ ಲೆಸ್ ದೆನ್ 8.333 ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಫಸ್ಟ್ ಲೀನಿಯರ್ ಇನ್ ಈಕ್ವೇಷನ್. ನೆಕ್ಸ್ಟ್ ಸೆಕೆಂಡ್ ಲೀನಿಯರ್ ಇನ್ ಈಕ್ವಾಲಿಟಿನ ಸಾಲ್ವ್ ಮಾಡಬೇಕಲ್ಲ ಮಕ್ಕಳ? ಸೆಕೆಂಡ್ ಲೀನಿಯರ್ ಇಕ್ವಾಲಿಟಿ ಯಾವ ರೀತಿ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಬರ್ಕೋತೀನಿ ನೋಡಿ. ಸೊ ಈ ರೀತಿ ತಗೋತೀನಿ ಸೆಕೆಂಡ್ ಲೀನಿಯರ್ ಇನ್ ಈಕ್ವಾಲಿಟಿ. ಸೊ ಈ ಪಾರ್ಟ್ ಆಗಿರುತ್ತೆ. ಓಕೆನಾ ಮಕ್ಕಳ? ಸೊ ಏನಿದೆ ಅಂದರೆ, ಸೊ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ, 3x ಬೈ 5 ಪ್ಲಸ್ 10 is less than or equal to 4x by 5 ಪ್ಲಸ್ 11 ಅಂತ ಇದೆ. ಸೊ ನನಗೆ 10 ಬೇಕಾಗಿಲ್ಲದೆ ಇರೋದ್ರಿಂದ ಮೈನಸ್ 10 ಎರಡು ಕಡೆ ಎಲಿಮಿನೇಟ್ ಮಾಡ್ತೀನಿ. ಸೊ ಮೈನಸ್ 10 ಲೆಸ್ ದೆನ್ ಆರ್ ಈಕ್ವಲ್ ಟು 4x ಬೈ 5 ಪ್ಲಸ್ 11 ಮೈನಸ್ 10 ಆಗುತ್ತೆ. ಸೊ 10 10 ಕ್ಯಾನ್ಸಲ್ ಆಗುತ್ತೆ. 3x ಬೈ 5 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4x ಬೈ 5 ಪ್ಲಸ್ 1 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟು 4x ಬೈ 5 ಎರಡು ಕಡೆ ಶಿಫ್ಟ್ ಎಲಿಮಿನೇಟ್ ಮಾಡ್ಕೊಂಡಾಗ ಮೈನಸ್ 4x ಬೈ 5 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4x ಬೈ 5 ಪ್ಲಸ್ 1 ಮೈನಸ್ 4x ಬೈ 5 ಇರುತ್ತೆ. ಮೈನಸ್ ಪ್ಲಸ್ ಕ್ಯಾನ್ಸಲ್ ಆದರೆ ಸೊ ಇಲ್ಲಿ ನೋಡಿ ಮಕ್ಕಳ, ಸೊ 5 5 ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಸೊ ಮೈನಸ್ ಎಕ್ಸ್ ಡಿವೈಡಿಂಗ್ ಬೈ 5 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸೊ 1 ಇರುತ್ತೆ. ಓಕೆನಾ? ಸೊ
ಸೊ ಇಲ್ಲಿ ಎರಡು ಕಡೆ ನಾನೇನು ಮಾಡ್ತೀನಿ, ಜಸ್ಟ್ ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೋತೀನಿ. -5 ಮಲ್ಟಿಪ್ಲೈ ಮಾಡಿದಾಗ ಸಿಂಪಲ್ ಗೆಟ್ ಚೇಂಜಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇಂಟು -5 ಆಗುತ್ತೆ. ಓಕೆನಾ. ಸೊ ಇಲ್ಲಿ ಪ್ಲಸ್ 5 ಕ್ಯಾನ್ಸಲ್ ಆದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -5 ಆಗುತ್ತೆ. ಓಕೆನಾ ಮಕ್ಕಳ. ಸೊ ಇದು ಇಷ್ಟು ನಿಮ್ಮ ಸೊಲ್ಯೂಷನ್ ಆಗಿ. ಸೊ ಇದನ್ನು ಬರೆಯೋದಾದರೆ ಸೊ ಈ ರೀತಿ ಬರೀಬೋದು ನೋಡಿ. ಸೊ ಟೋಟಲಿ ಸೊಲ್ಯೂಷನ್. ಸೊ ಈ ಸೊಲ್ಯೂಷನ್ ಎರಡನ್ನೂ ಮರ್ಜ್ ಮಾಡಿ ಬರೆಯೋದಾದರೆ -5 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಈಸ್ ಲೆಸ್ ದೆನ್ 8/1/3 ಅಥವಾ -x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಈಸ್ ಲೆಸ್ ದೆನ್ 8.333 ಅಂತ ಬರೀಬೋದು. ಸೊ ಇದನ್ನ ಅವನು ಬರೀ ಸೊಲ್ಯೂಷನ್ ಸೆಟ್ ಬರೀರಿ ಅಂತ ಹೇಳಿಲ್ಲ, ಜಸ್ಟ್ ರೆಪ್ರೆಸೆಂಟ್ ಇಟ್ ಇನ್ ನಂಬರ್ ಲೈನ್ ಅಂತ ಕೂಡ ಹೇಳಿದ್ದಾನೆ. ಸೊ ಸೊಲ್ಯೂಷನ್ ಸೆಟ್ ಬರೆಯೋಣ ಫಸ್ಟು, ಆಮೇಲೆ ನಂಬರ್ ಲೈನ್ನ ರೆಪ್ರೆಸೆಂಟ್ ಮಾಡೋಣ. ಓಕೆನಾ ಮಕ್ಕಳು. ಸೊ ಇಲ್ಲಿ ಸೊಲ್ಯೂಷನ್ ಸೆಟ್ ಬರೀತಾ ಹೋಗ್ತೀನಿ ನೋಡಿ. ಸೊ ಸೊಲ್ಯೂಷನ್ ಸೆಟ್. ಸೊ ಸೊಲ್ಯೂಷನ್ ಸೆಟ್ ಈ ರೀತಿ ಇರುತ್ತೆ. ಇಟ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಸೊಲ್ಯೂಷನ್ ಸೆಟ್ -5 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ಸೊ ಲೆಸ್ ದೆನ್ 8/1/3 ವೇರ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಸೊ ಇದು ನಮ್ಮ ಸೊಲ್ಯೂಷನ್ ಸೆಟ್. ಸೊ ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡೋಕೆ ಹೋದಾಗ, ಸೊ ಲೆಟಸ್ ಡ್ರಾ ಎ ಲೈನ್. ಇಲ್ಲಿ 0 ಇರುತ್ತೆ. ಸೊ -1 -2 -3 -4 ಸೊ ಟಿಲ್ -5. ಸೊ ಈ ಕಡೆ ಬಂದಾಗ 1 2 3 4 5 6 7 ಸೊ 8 9 ಈ ರೀತಿ ಇರುತ್ತೆ. ಸೊ ಇಲ್ಲಿ ನಮಗೆ ನಾವೇನು ಮಾಡಬೇಕು ಅಂದರೆ 8.3 ಅಂತ ಬಂದಾಗ ಇಲ್ಲಿ ಬರುತ್ತೆ, ಸಿನ್ಸ್ ಇಟ್ ಇಸ್ ಎ ರಿಯಲ್ ಲೈನ್. ಸೊ ರಿಯಲ್ ಲೈನ್ ಇದರಿಂದ ಎಕ್ಸ್ಪ್ರೆಸ್ ಮಾಡಿದಾಗ, ಸೊ ಇಲ್ಲಿ ನೋಡಿ -5 ಇಟ್ ಈಸ್ ಇನ್ಕ್ಲೂಡೆಡ್. ಸೊ ಡಾರ್ಕ್ ಸರ್ಕಲ್ನ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಇಲ್ಲಿಂದ ಸೊ ಸ್ಟ್ರೈಟ್ ಲೈನ್ ಮೇಲೆ ಜಸ್ಟ್ ನೀವು ಶೇಡ್ ಮಾಡ್ತಾ ಬರಬೇಕು. ಓಕೆನಾ ಮಕ್ಕಳ. ಸೊ ಇದು ಶೇಡೆಡ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಂಬರ್ ಲೈನ್ನ ಇಂಡಿಕೇಟ್ ಮಾಡುತ್ತೆ ಮಕ್ಕಳ. ಸೊ ನಿಮ್ಗೆ ಗೊತ್ತಿದಲ್ವಾ. ಸೊ ದಿಸ್ ಪಾರ್ಟ್ -5 ಈಸ್ ಇನ್ಕ್ಲೂಡೆಡ್. ಓಕೆನಾ. ಸೊ -5 ಈಸ್ ಇನ್ಕ್ಲೂಡೆಡ್. ಸೊ ಇಲ್ಲಿ 8.33 ಅನ್ನೋದು ಇನ್ಕ್ಲೂಡ್ ಆಗಿಲ್ಲ, ಬಟ್ 8 ಇಸ್ ಇನ್ಕ್ಲೂಡೆಡ್. ಸೊ ಇದಿಷ್ಟು ಇದು ನಂಬರ್ ಲೈನ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಫೋರ್ತ್ ಕ್ವಶನಿನ ಒಂದು ಸಬ್ ಕ್ವಶನ್ನ ಟ್ರೈ ಮಾಡ್ತಾ ಇದೀವಿ ನೋಡಿ. ಸೊ ಇಲ್ಲಿ ಏನು ಹೇಳಿದೆ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪಾರ್ಟಿನ ಒಂದು ಕ್ವಶನ್ ಇದೆ. ಸೊ ಏನಿದೆ ಓದ್ತಾ ಹೋಗೋದಾದ್ರೆ, ಸೊ ನಾವು ಫೋರ್ತ್ ಕ್ವಶನ್ನ ಸೆಕೆಂಡ್ ಸಬ್ ಪಾರ್ಟ್, the first term of an arithmetic progression. First term of an arithmetic progression is 5 ಅಂತ ಹೇಳಿದ್ದು. ಫಸ್ಟ್ ಟರ್ಮ್ ಅಂದರೆ ಏನು ರೆಪ್ರೆಸೆಂಟ್ ಮಾಡ್ತೀವಿ, a equals 5. ನೆಕ್ಸ್ಟ್ ದ ಲಾಸ್ಟ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 50 ಅಂದರೆ an ಅಥವಾ l is equal to 50. ಸೊ an ಅಂತಂದ್ರೆ ರೆಪ್ರೆಸೆಂಟ್ ಮಾಡ್ಬೋದು, tn ಅಂತಂದ್ರೆ ರೆಪ್ರೆಸೆಂಟ್ ಮಾಡ್ಬೋದು. ದಟ್ ಇಂಡಿಕೇಟ್ಸ್. ಸೊ ನೆಕ್ಸ್ಟ್ ಸಮ್. ಸೊ ದೇರ್ ಸಮ್ ಅಂದರೆ SN ವಿಲ್ ಬಿ ಈಕ್ವಲ್ ಟು 440 ಅಂತ ಹೇಳಿದ್ದೀನಿ. ಸೊ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ನೀವೇನು ಫೈಂಡ್ ಔಟ್ ಮಾಡಬೇಕು, ನಂಬರ್ ಆಫ್ ಟರ್ಮ್ಸ್ n ಫೈಂಡ್ ಔಟ್ ಮಾಡಬೇಕು. ದೆನ್ ಕಾಮನ್ ಡಿಫರೆನ್ಸ್ d ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ. ಸೊ ಫಸ್ಟ್ ನನಗೆ ಸೊ ಎರಡು ಫಾರ್ಮುಲಾ ಇದೆ ಸಮ್ಗೆ. ಎರಡು ಫಾರ್ಮುಲಾಸ್ನ ಬರೀತೀನಿ ನೋಡಿ. SN is equal to n/2 ಟೈಮ್ಸ್ ಆಫ್ 2a ಪ್ಲಸ್ ಆಫ್ n-1 ಇಂಟು d. ಇದು ಒಂದು ಫಾರ್ಮುಲಾ ಆದರೆ SN is equal to n/2 ಟೈಮ್ಸ್ ಆಫ್ a ಪ್ಲಸ್ ಎಲ್. ಓಕೆನಾ. ಸೊ ಇದು ಸೆಕೆಂಡ್ ಫಾರ್ಮುಲಾ ಅರ್ಥಮೆಟಿಕ್ ಪ್ರೋಗ್ರೆಷನ್. ಕರೆಕ್ಟ್ ಅಲ್ವಾ ಮಕ್ಕಳ. ಸೊ ಈಗ ನಾನು ಈ ಫಾರ್ಮುಲಾನ ತೊಗೊಂಡು ನಂಬರ್ ಆಫ್ ಟರ್ಮ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ನಾನೇನು ತೊಗೋತೀನಿ, ಫಸ್ಟ್ SN is equal to n/2 ಟೈಮ್ಸ್ ಆಫ್ a ಪ್ಲಸ್ ಎಲ್. ಈ ಫಾರ್ಮುಲಾನ ಚೂಸ್ ಮಾಡ್ತಾ ಇದ್ದೀನಿ. SN ವ್ಯಾಲ್ಯೂ ನನಗೆ ಗೊತ್ತಿದೆ 440 ಈಕ್ವಲ್ಸ್ n ವ್ಯಾಲ್ಯೂ ಗೊತ್ತಿಲ್ಲ 2 ಆ್ಯಸ್ ಇಟ್ ಈಸ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ a 5. ಸೊ ಪ್ಲಸ್ ಎಲ್ ವ್ಯಾಲ್ಯೂ 50 ಇದೆ. ನಾವು ಸೊ 2 ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿದ್ರೆ 440 ಇಂಟು 2 ಈಕ್ವಲ್ಸ್ n ಟೈಮ್ಸ್ ಆಫ್ 55 ಇರುತ್ತೆ ಮಕ್ಕಳು. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಜಸ್ಟ್ ಸೊ n ಈಕ್ವಲ್ಸ್ ಟು 440 ಇಂಟು 2 ಡಿವೈಡಿಂಗ್ ಬೈ 55 ಬರ್ಕೊತೀನಿ. ಸೊ 11 5s 11 4s 0. ಓಕೆನಾ. ನಾವು 5 1s 5 8s 40. ಸೊ n is equal to 8 into 2 that will be equal to 16. ಸೊ n ವ್ಯಾಲ್ಯೂ ಎಷ್ಟು ಅಂತ ಮಕ್ಕಳ 16 ಬಂದಿದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ n 16. ಸೊ ನೆಕ್ಸ್ಟ್ ಕ್ವಶನ್ ಏನು ಫೈಂಡ್ ಔಟ್ ಮಾಡಬೇಕು, ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನನಗೆ ಒಂದು ಫಾರ್ಮುಲಾ ಇದೆ, tn is equal to a ಪ್ಲಸ್ ಆಫ್ n-1 ಇಂಟು d ಅಂತೇಳಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ tn. tn ಇಂಡಿಕೇಟ್ಸ್ ಲಾಸ್ಟ್ ಟರ್ಮ್. ಸೊ 50 ಈಕ್ವಲ್ಸ್ a ಅಂದರೆ 5 ಪ್ಲಸ್ n ಅಂದರೆ ನೀವು ಈಗ ಫೈಂಡ್ ಔಟ್ ಮಾಡಿದ್ರೆ ಇದು ವ್ಯಾಲ್ಯೂ ಆಫ್ n ಇಸ್ 16
ಸೊ 16 ಮೈನಸ್ 1 ಟೈಮ್ಸ್ ಆಫ್ ಡಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ 50 ಪ್ಲಸ್ 5 ಈ ಕಡೆ ಶಿಫ್ಟ್ ಆದಾಗ ಮೈನಸ್ 5 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 16 ಮೈನಸ್ 1 ಆದಾಗ 15 ಡಿ ಬರುತ್ತೆ. ಸೊ ಇದು 45 ಈಸ್ ಈಕ್ವಲ್ ಟು 15 ಡಿ ಆಗುತ್ತೆ. ಸೊ 45 ಡಿವೈಡಿಂಗ್ ಬೈ 15 ಈಕ್ವಲ್ಸ್ ಟು ಡಿ. ಸೊ 15 ಒನ್ಸ್ ಆರ್ 15, 15 3s ಆರ್ 45. ದ ವ್ಯಾಲ್ಯೂ ಆಫ್ ಡಿ, ದ ಕಾಮನ್ ಡಿಫ್ರೆನ್ಸ್ ಇಸ್ 3 ಆಗುತ್ತೆ. ಸೊ ಇಲ್ಲಿ ಸೊ ಕ್ವಶನ್ ನಂಬರ್ ಎಗೆ ಆನ್ಸರ್ ನಂಬರ್ ಆಫ್ ಟರ್ಮ್ಸ್. ಸೊ ನಂಬರ್ ಆಫ್ ಟರ್ಮ್ಸ್ ಈಕ್ವಲ್ಸ್ 16. ಸೊ ಕ್ವಶನ್ ನಂಬರ್ ಬಿ ಆನ್ಸರ್ ಸೊ ಕಾಮನ್ ಡಿಫ್ರೆನ್ಸ್. ಸೊ ಕಾಮನ್ ಡಿಫ್ರೆನ್ಸ್ ಈಸ್ 3. ಸೊ ಇದು ನಮ್ಮ ಸೆಕೆಂಡ್ ಸಬ್ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ನಾವು ಲೆಟ್ ಅಸ್ ಗೋ ಇನ್ ಟು ಸೊ ಥರ್ಡ್ ಸಬ್ ಪಾರ್ಟ್. ಇಲ್ಲಿ ನೋಡ್ತಾ ಹೋಗೋದಾದ್ರೆ ಕ್ವಶನ್ ನಂಬರ್ 3. ಸೊ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಂದ ಒಂದು ಕ್ವಶನ್ ಬಂದಿದೆ. ಸೊ ಯಾವ ಚಾಪ್ಟರ್ ಅಂದ್ರೆ ಟ್ರಿಗ್ನೋಮೆಟ್ರಿ ಕ್ವಶನ್ಸ್. ಸೊ ಈ ಚಾಪ್ಟರ್ ಇಂದ ಬಂದಿದೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಸೊ ವಿ ನೀಡ್ ಟು ಪ್ರೂವಿಂಗ್ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ವಿ ನೀಡ್ ಟು ಕನ್ಸಿಡರ್ ಎಲ್ ಎಚ್ ಎಸ್ ಅಂಡ್ ವಿ ನೀಡ್ ಟು ಪ್ರೂವ್ ಇಟ್ ಆಸ್ ಆರ್ ಎಚ್ ಎಸ್. ಸೊ ಈ ತರ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಕನ್ಸಿಡರ್ ಎಲ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡೋಣ. ಸೊ ಏನಿದೆ ಎಲ್ ಎಚ್ ಎಸ್ನಲ್ಲಿ ಕಾಟ್ ಎ ಪ್ಲಸ್ tan a minus 1, cot a plus tan a minus 1, so times of sin a plus cos a ಅಂತ ಇದೆ, ಹೋಲ್ ಡಿವೈಡಿಂಗ್ ಬೈ ಸೊ ಇಲ್ಲಿ ಏನಿದೆ ಅಂದರೆ sin ಕ್ಯೂಬ್ a ಪ್ಲಸ್ ಕಾಸ್ ಕ್ಯೂಬ್ a ಅಂತ ಇದೆ. ಓಕೆನಾ ಮಕ್ಕಳ? ಸೊ ಇದನ್ನು ನಾವು ಯಾವ ರೀತಿ ಬರೀಬೋದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಹೋಗಿ ಮಕ್ಕಳ. ಸೊ ಇಲ್ಲಿ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿದ್ರೆ ನಾವು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಈ ಫಾರ್ಮೆಟಲ್ಲಿ ಇದೆ. ಇದಕ್ಕೊಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ನೆನಪಿರ್ಬೇಕು ನಿಮಗೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಟೈಮ್ಸ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅಂತ ಕರೀತಾರೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅಂತೇಳಿ. ಸೊ ಈ ಫಾರ್ಮುಲಾ ಸೊ ಇಲ್ಲಿ ನಾವು ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ಲೆಟಸ್ ಕನ್ಸಿಡರ್ ಎಲ್ ಎಚ್ ಎಸ್ ತೊಗೊಂಡಿದ್ದೀವಿ. ಸೊ ಇಲ್ಲಿ ಕಾಟ್ ಎ. ಸೊ ಕಾಟ್ ಎನ ರೆಸಿಪ್ರೋಕಲ್ ರಿಲೇಷನ್ ಏನಾಗಿರುತ್ತೆ, ಕಾಟ್ ಎ ವಿಲ್ ಬಿ ಈಕ್ವಲ್ ಟು 1/tan a ಆಗಿರುತ್ತೆ. ಅಥವಾ ಇದನ್ನು ಬರೆಯೋದಾದರೆ ಕಾಸ್ ಎ ಬೈ ಸೈನ್ ಎ ಅಂತ ಕೂಡ ಬರ್ಕೋಬೋದು. ಸೊ ನಾನು ಇದನ್ನು ಚೂಸ್ ಮಾಡ್ತೀನಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು, ಸೊ ಇಲ್ಲಿ ಏನಂತ ಬರೀಬೋದು ಮಕ್ಕಳ, ಕಾಸ್ ಎ ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ, ಓಕೆನಾ, ಪ್ಲಸ್ ಟ್ಯಾನ್ ಎ ಕ್ಯಾನ್ ಬಿ ರಿಟರ್ನ್ ಎಸ್. ಸೊ ಟ್ಯಾನ್ ಎ ಅಂತ ಏನಾದ್ರು ಬರಿಬೋದು ಅನ್ನೋದಾದರೆ ಸೊ ಟ್ಯಾನ್ ಎ ಕ್ಯಾನ್ ಬಿ ರಿಟರ್ನ್ ಎಸ್ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಅಂತ ಬರೀಬೋದು. ದಟ್ ಐ ಆಮ್ ಟೇಕಿಂಗ್. ಸೊ ಇಲ್ಲಿ ಏನಂತ ತಗೋತೀನಿ ಅಂದರೆ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ. ಸೊ ಮೈನಸ್ 1 ಆ್ಯಸ್ ಇಟ್ ಈಸ್ ತೊಗೋತೀನಿ. ಇದನ್ನೇನು ಚೇಂಜ್ ಮಾಡಲ್ಲ. ಸೈನ್ ಎ ಪ್ಲಸ್ ಕಾಸ್ ಎ ಹಾಗೆ ಬರ್ಕೋತೀನಿ. ಓಕೆನಾ, ಹೋಲ್ ಡಿವೈಡಿಂಗ್ ಬೈ. ಸೊ ಡಿನಾಮಿನೇಟ್ರಲ್ಲಿ ಇಲ್ಲಿ ನೋಡಿ ಮಕ್ಕಳ, ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ದಿಸ್ ಫಾರ್ಮೆಟ್. ಇದನ್ನು ನಾವೇನಂತ ಬರೀಬೋದು ಅಂದರೆ ಸೈನ್ ಎ ಪ್ಲಸ್ ಕಾಸ್ ಎ ಟೈಮ್ಸ್ ಆಫ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಎ ಕಾಸ್ ಎ ಅಂತ ಬರೀಬೋದು. ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋತೀನಿ ನೋಡಿ ಮಕ್ಕಳ ಇಲ್ಲಿ. ಸೊ ಇಲ್ಲೇನಿದೆ ಅಂದರೆ ಫಸ್ಟು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ ಟೈಮ್ಸ್ ಆಫ್ ಸೈನ್ ಎ ಪ್ಲಸ್ ಕಾಸ್ ಎ ಅಂತ ಬರ್ಕೋತೀನಿ. ಸೊ ಇಲ್ಲಿ ನ್ಯೂಮರೇಟರ್ ಅಬ್ಸರ್ವ್ ಮಾಡ್ಬೋದು. ದಿಸ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟ್ ಅಲ್ವಾ ಮಕ್ಕಳ? ಸೊ ಈಗ ನಮಗೆ ಇಲ್ಲಿ ಉಳಿದಿರೋದೇನು ಅಂತ ನೋಡೋದಾದರೆ ಸೊ ಇಲ್ಲಿ ಏನಿದೆ ಕಾಸ್ ಎ ಬೈ ಸೈನ್ ಎ ಇದಲ್ವಾ, ಇದನ್ನು ಜಸ್ಟ್ ನಾನು ಸೊ ಎಲ್ ಸಿ ಎಮ್ ತೊಗೋತೀನಿ. ಎಲ್ ಸಿ ಎಮ್ ತೊಗೊಂಡಾಗ ಕಾಸ್ ಎ ಇಂಟು ಕಾಸ್ ಎ ಬಿಕಮ್ಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಎ ಇಂಟು ಸೈನ್ ಎ ಬಿಕಮ್ಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಇಲ್ಲೇನಾಗುತ್ತೆ ಸೈನ್ ಎ ಕಾಸ್ ಎ ಇಂಟು, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೈನಸ್ ಸೈನ್ ಎ ಕಾಸ್ ಎ ಹೋಲ್ ಡಿವೈಡಿಂಗ್ ಬೈ ಇಲ್ಲೇನಿರುತ್ತೆ ನೋಡಿ ಮಕ್ಕಳ, ಸೊ ಸೈನ್ ಎ ಇಂಟು ಕಾಸ್ ಎ ಇರುತ್ತೆ. ಓಕೆನಾ, ಹೋಲ್ ಡಿವೈಡಿಂಗ್ ಬೈ. ಸೊ ಇಲ್ಲಿ ಏನು ಬರುತ್ತೆ ನೋಡಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಸೊ ಸೈನ್ ಎ ಕಾಸ್ ಎ ಬರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನ್ಯೂಮರೇಟರ್ ಟರ್ಮ್ಸ್, ಡಿನಾಮಿನೇಟರ್ ಟರ್ಮ್ಸ್. ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ತೀರಿ ಸರ್ ಅನ್ನೋದಾದರೆ ಸೊ ಇದನ್ನು ಬರೀತೀನಿ ನೋಡಿ ಮಕ್ಕಳ ಇಲ್ಲಿ. ಸೊ ಇದನ್ನ ನ್ಯೂಮರೇಟ್ರಲ್ಲಿ ಏನಂತ ಬರೀಬೋದು ಅಂದರೆ 1 ಮೈನಸ್ ಸೈನ್ ಎ ಕಾಸ್ ಎ ಅಂತ ಬರ್ಕೋಬೋದು. ಸೊ 1 ಮೈನಸ್ ಸೈನ್ ಎ ಕಾಸ್ ಎ ಅಂತ ಬರ್ಕೊಂಡ್ರೆ ಡಿನಾಮಿನೇಟರ್. ಸೊ ದಿಸ್ ಶಿಫ್ಟ್ ಟು ಡಿನಾಮಿನೇಟರ್. ಸೊ ಇಲ್ಲೇನಾಗುತ್ತೆ ಅಂದರೆ ಸೊ ಸೈನ್ ಎ ಇಂಟು ಕಾಸ್ ಎ ಟೈಮ್ಸ್ ಆಫ್, ಸೊ ಇಲ್ಲಿ 1. ಸೊ ಇದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಇಲ್ಲೂ ಮತ್ತೆ 1 ಮೈನಸ್ ಸೈನ್ ಎ ಕಾಸ್ ಎ ಬರುತ್ತೆ. 1 ಮೈನಸ್ ಸೈನ್ ಎ ಕಾಸ್ ಎ. ಸೊ 1 ಮೈನಸ್ ಸೈನ್ ಎ ಕಾಸ್ ಎ 1 ಮೈನಸ್ ಸೈನ್ ಎ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿದಿರೋದು ಸೊ 1 ಡಿವೈಡಿಂಗ್ ಬೈ ಸೈನ್ ಎ ಇಂಟು ಕಾಸ್ ಎ. ಸೊ ಇದನ್ನು ನಾವು ಡಿನಾಮಿನೇಟರ್ನ ಸ್ಪ್ಲಿಟ್ ಮಾಡಿ ಬರೆಯೋದಾದರೆ ಸೊ 1 ಡಿವೈಡಿಂಗ್ ಬೈ ಸೈನ್ ಎ ಇಂಟು 1 ಡಿವೈಡಿಂಗ್ ಬೈ ಕಾಸ್ ಎ ಅಂತ ಬರೀಬೋದು. ಸೊ 1 ಡಿವೈಡಿಂಗ್ ಬೈ ಸೈನ್ ಎ ಅಂದರೆ ಇಟ್ ಇಂಡಿಕೇಟ್ಸ್ ಕೊಸಿಕೆಂಟ್ ಎ. ಸೊ 1 ಡಿವೈಡಿಂಗ್ ಬೈ ಕಾಸ್ ಎ ಅಂದರೆ ಇಟ್ ಇಂಡಿಕೇಟ್ಸ್ ಸೀಕೆಂಟ್ ಎ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸೀಕೆಂಟ್ ಎ ಇಂಟು ಕೊಸಿಕೆಂಟ್ ಎನೆ. ಸೊ
ಸೊ ಆರ್ ಎಚ್ ಎಸ್ನಲ್ಲಿರೋದು. ಹೆನ್ಸ್ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಆಗುತ್ತೆ. ಹೆನ್ಸ್ ಪ್ರೂವ್ಡ್ ಅಂತ ಬರುತ್ತೆ. ದಿಸ್ ಕಂಪ್ಲೀಟ್ಸ್ ಯುವರ್ ಪ್ರೂಫ್. ಸೊ ನಾವು ಕ್ವಶನ್ ನಂಬರ್ 5 ನ ಫಸ್ಟ್ ಕ್ವಶನ್. ಸೊ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಪ್ರಪೋರ್ಷನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತಾನೆ. ಸೊ ಪ್ರಾಪರ್ಟೀಸ್ ಅಂತ ಬಂದಾಗ ಕಾಂಪೊನೆಂಟು, ಡಿವೈಡೆಂಡು, ಕಾಂಪೊನೆಂಟ್ ಆನ್ ಡಿವೈಡೆಂಡು. ಸೊ ಇದೇ ಪ್ರಾಪರ್ಟೀಸ್ನ ಯೂಸ್ ಮಾಡಿ ಇಲ್ಲಿ ಸಾಲ್ವ್ ಮಾಡಿ ಅಂತ ಕೇಳ್ತಾ ಇರೋದು. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡಿದಾಗ, ಸೊ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಪ್ರಪೋರ್ಷನ್ ಯೂಸ್ ಮಾಡಿಕೊಂಡು ಯೂನಿಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಎಲ್ಲ ಇದೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಜಸ್ಟ್ ಸೊ ಫಸ್ಟ್ ಸ್ಟೆಪ್ನಲ್ಲಿ ಸೊ ಜಸ್ಟ್ ಐ ವಿಲ್ ಟೇಕ್ ವಾಟ್ ದೇ ಹ್ಯಾವ್ ಗಿವನ್, ಏನು ಕೊಟ್ಟಿದ್ದಾರೆ ಅದನ್ನ ತಗೋತೀನಿ. ಸೊ ಇಲ್ಲಿ ಏನು ಬರೀತೀನಿ ನೋಡಿ, ವಿಲ್ ಡಿವೈಡ್ ದ ಬೋರ್ಡ್ ಇಂಟು 2 ಪಾರ್ಟ್ಸ್. ಓಕೆನಾ. ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಬರೋಣ. ಸೊ ಇಲ್ಲಿ 6x² ಪ್ಲಸ್ 3x ಮೈನಸ್ 5 ಹೋಲ್ ಡಿವೈಡಿಂಗ್ ಬೈ 3x ಮೈನಸ್ 5 ಈಕ್ವಲ್ಸ್ 9x² ಪ್ಲಸ್ 2x ಪ್ಲಸ್ 5 ಹೋಲ್ ಡಿವೈಡಿಂಗ್ ಬೈ 2x ಪ್ಲಸ್ 5 ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ಅಪ್ಲೈ ಕಾಂಪೊನೆಂಟೋ ಆ್ಯಂಡ್ ಡಿವೈಡೆಂಡು. ಸೊ ಈ ಪ್ರಾಪರ್ಟಿನ ಅಪ್ಲೈ ಮಾಡ್ತೀವಿ. ಸೊ ಡಿವೈಡೆಂಡು, ಓಕೆನಾ. ಸೊ ಕಾಂಪೊನೆಂಟು ಡಿವೈಡೆಂಡ್ ಅಂದ್ರೇನು? ಸೊ ದಿಸ್ ಇಂಡಿಕೇಟ್ಸ್ ಎ ಪ್ಲಸ್ ಬಿ, ಎ ಬೈ ಬಿ ಈಸ್ ಈಕ್ವಲ್ ಟು ಸಿ ಬೈ ಡಿ ಅಂತಿದ್ರೆ ಎ ಪ್ಲಸ್ ಬಿ ಡಿವೈಡಿಂಗ್ ಬೈ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಡಿವೈಡಿಂಗ್ ಬೈ ಸಿ ಮೈನಸ್ ಡಿ. ಇದೆಲ್ಲ ಕಾಂಪೊನೆಂಟು ಡಿವೈಡೆಂಡು ಅಪ್ಲೈ ಮಾಡೋಣ ನೋಡಿ. 6x² ಪ್ಲಸ್ 3x ಮೈನಸ್ 5 ಪ್ಲಸ್ 3x ಮೈನಸ್ 5 ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲಿ 6x² ಪ್ಲಸ್ 3x ಮೈನಸ್ 5 ಮೈನಸ್ 3x ಮೈನಸ್ ಇಂಟು ಮೈನಸ್ ಪ್ಲಸ್ 5 ಆಗುತ್ತೆ. ಓಕೆನಾ. ವಿಚ್ ಇಸ್ ಈಕ್ವಲ್ ಟು ಇಲ್ಲೂ ಅಷ್ಟೇ 9x² ಪ್ಲಸ್ 2x ಪ್ಲಸ್ 5 ಪ್ಲಸ್ 2x ಪ್ಲಸ್ 5 ಆಸ್ ಇಟ್ ಈಸ್ ಇರುತ್ತೆ. ಎ ಪ್ಲಸ್ ಬಿ ಅಲ್ವಾ, ಅದೇ. ಸೊ ನೆಕ್ಸ್ಟ್ 9x² ಪ್ಲಸ್ 2x ಪ್ಲಸ್ 5 ಮೈನಸ್ 2x ಮೈನಸ್ 5 ಆಗುತ್ತೆ. ನಾವು ಇಲ್ಲಿ ನೋಡ್ತಾ ಹೋಗೋದಾದ್ರೆ, ಸೊ ಫಸ್ಟ್ ಸ್ಟೆಪ್ಪಲ್ಲಿ 6x² ಆಗೇ ಇರುತ್ತೆ. ಸೊ ಇಲ್ಲೂ 3x ಇದೆ, ಪ್ಲಸ್ 3x ಬಿಕಮ್ಸ್ ಪ್ಲಸ್ 6x ಆಗುತ್ತೆ. ಮೈನಸ್ 5 ಅಂತ ಬಂದಾಗ ಮೈನಸ್ 10 ಆಗುತ್ತೆ. ಹೋಲ್ ಡಿವೈಡಿಂಗ್ ಬೈ, ಇಲ್ಲಿ ನೋಡಿ ಪ್ಲಸ್ 3x ಮೈನಸ್ 3x ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 5 ಮೈನಸ್ 5 ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು 6x² ಈಕ್ವಲ್ಸ್. ಸೊ ಇಲ್ಲಿಗೆ ಬಂದಾಗ 9x², x² ಟರ್ಮ್ಸ್ ಯಾವುದು ಇಲ್ಲ, ಆಸ್ ಇಟ್ ಈಸ್ ಬರ್ಕೋತೀನಿ. 2x ಪ್ಲಸ್ 2x ಬಂದು 4x ಆಗುತ್ತೆ, ಪ್ಲಸ್ 5 ಬಂದು 10 ಆಗುತ್ತೆ. ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲಿ ನೋಡಿ ಪ್ಲಸ್ 2x ಪ್ಲಸ್ ಮೈನಸ್ 2x ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 5 ಮೈನಸ್ 5 ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು 9x² ಮಾತ್ರ. ಸೊ ನಾವು ಸೊ ಎರಡೂ ಕಡೆ ಅಬ್ಸರ್ವ್ ಮಾಡಿದಾಗ ವಿ ಕ್ಯಾನ್ ಕ್ಯಾನ್ಸಲ್ ಔಟ್ ದಿ x². ಸೊ ಅದೇ ರೀತಿ ಸೊ ಇಲ್ಲಿ 6x² ಪ್ಲಸ್ 6x ಮೈನಸ್ 10. ಸೊ ಇಲ್ಲಿ ಡಿವೈಡಿಂಗ್ ಬೈ ನೋಡಿ, ಇಲ್ಲಿ 2 3s 6, ಓಕೆನಾ, ಅಥವಾ 3ಇಂದನೇ ಡಿವೈಡ್ ಮಾಡಿಬಿಡೋಣ. ಸೊ 3 2s 6, 3 3s 9. ಸೊ ಈ ಥರ ಡಿವೈಡ್ ಮಾಡ್ಕೋಬೋದು. ಸೊ ಅವಾಗ ನಮ್ಗೆ ಇಲ್ಲಿ ಉಳಿಯೋದು, ಸೊ 2 ಇಸ್ ಈಕ್ವಲ್ ಟು 9x² ಪ್ಲಸ್ 4x ಪ್ಲಸ್ 10 ಡಿವೈಡಿಂಗ್ ಬೈ 3 ಇರುತ್ತೆ. ದೆನ್ ಸೊ ನೋಡಿ ಮಕ್ಕಳ, ಇಲ್ಲಿ ಉಳಿದಿರೋದನ್ನ ಬರೆಯೋದಾದರೆ 3x² ಪ್ಲಸ್ 3x ಮೈನಸ್ 5 ಹೋಲ್ ಡಿವೈಡಿಂಗ್ ಬೈ 1 ವಿಚ್ ಈಸ್ ಈಕ್ವಲ್ ಟು 9x² ಪ್ಲಸ್ 4x ಪ್ಲಸ್ 10 ಡಿವೈಡಿಂಗ್ ಬೈ 3 ಇರುತ್ತೆ. ಸೊ 3 ಮತ್ತು 1ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ದಿಸ್ ಬಿಕಮ್ಸ್ 9x² ಪ್ಲಸ್ 9x. ಸೊ 3 5s 15 ಮೈನಸ್ 15 ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು ಇಲ್ಲಿ 1 ಜೊತೆ ಮಲ್ಟಿಪ್ಲೈ ಮಾಡಿದಾಗ ದ ಥಿಂಗ್ ವಿಲ್ ಬಿ ಸೇಮ್ 9x² ಪ್ಲಸ್ 4x ಪ್ಲಸ್ 10. ಓಕೆನಾ ಮಕ್ಕಳ. ಸೊ ಇಲ್ಲಿ ಪ್ಲಸ್ 9x² ಮೈನಸ್ ಪ್ಲಸ್ 9x² ಇರೋದ್ರಿಂದ ಈ ಕಡೆ ಶಿಫ್ಟ್ ಆದಾಗ ಮೈನಸ್ ಆಗುತ್ತೆ, ಆ್ಯಂಡ್ ವಿ ಕ್ಯಾನ್ಸಲ್ಸ್. ಸೊ ಉಳಿದಿರೋದು 9x ಮೈನಸ್ 15 ವಿಚ್ ಇಸ್ ಈಕ್ವಲ್ ಟು 4x ಪ್ಲಸ್ 10 ಅಂತ ಬರುತ್ತೆ. ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಲೀನಿಯರ್ ಈಕ್ವೇಷನ್ 9x ಮೈನಸ್ 4x ವಿಚ್ ಇಸ್ ಈಕ್ವಲ್ ಟು 10 ಪ್ಲಸ್ 15 ಆಗುತ್ತೆ. ಸೊ ಇಲ್ಲಿ 5x ಇಸ್ ಈಕ್ವಲ್ ಟು 25 ಆಗುತ್ತೆ. x ಇಸ್ ಈಕ್ವಲ್ ಟು 25 ಬೈ 5 ಇಂಡಿಕೇಟ್ 5 5s. ಸೊ x ಇಸ್ ಈಕ್ವಲ್ ಟು 5 ಬರುತ್ತೆ. ಸೊ ಇದು ಕ್ವಶನ್ ನಂಬರ್ 5ನ ಫಸ್ಟ್ ಕ್ವಶನ್, ಫಸ್ಟ್ ಸಬ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 5ನ ಸೆಕೆಂಡ್ ಸಬ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ನಾವು ಇದು ಯಾವ ಚಾಪ್ಟರ್ದು ಅಂತ ಹೇಳ್ತೀರಾ? ಸೊ ಫ್ಯಾಕ್ಟರ್ ಆ್ಯಂಡ್ ರಿಮೈಂಡರ್ ಥಿಯರಮ್ನ ಕ್ವಶನ್ ಕೇಳಿದ್ದಾನೆ. ಇಟ್ ಈಸ್ ಗಿವನ್ ದಟ್ x ಮೈನಸ್ 2 ಇಸ್ ಎ ಫ್ಯಾಕ್ಟರ್ ಆಫ್ ಪಾಲಿನಾಮಿಯಲ್ 2x³ ಮೈನಸ್ 7x² ಪ್ಲಸ್ kx ಮೈನಸ್ 2. ಫೈಂಡ್ ದ ವ್ಯಾಲ್ಯೂ ಆಫ್ k. ಫಸ್ಟ್ ಸಬ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ k ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ, ಹೆನ್ಸ್ ಫ್ಯಾಕ್ಟರೈಸ್ ದ ರಿಸಲ್ಟ್ ಕಂಪ್ಲೀಟ್ಲಿ. ಫ್ಯಾಕ್ಟರೈಸ್ ಮಾಡಬೇಕು ಕಂಪ್ಲೀಟ್ ರಿಸಲ್ಟ್ನ ಅಂತ ಹೇಳ್ತಾನೆ. ಸೊ ಇಲ್ಲಿ ಫಸ್ಟ್ ಕೊಟ್ಟಿರ್ತಕ್ಕಂಥ ಕ್ವಶನ್ನ ಗಿವನ್ ಈಕ್ವೇಷನ್ನ ತೊಗೊಳ್ಳಿ. ಸೊ ಇಲ್ಲಿ ಏನು ಹೇಳಿದ್ದಾನೆ ನೋಡಿ ಮಕ್ಕಳ, x ಮೈನಸ್ 2 ಇಸ್ ಎ ಫ್ಯಾಕ್ಟರ್ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳಿದ್ದಾನೆ. ಫ್ಯಾಕ್ಟರ್ ಆಫ್ ದಿ ಪಾಲಿನಾಮಿಯಲ್ ಅಂತ ಬಂದಾಗ ರಿಮೈಂಡರ್ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಆ ಪ್ರಾಪರ್ಟಿ ನಮಗೆ ಗೊತ್ತು. ಇಫ್ ವಿ ಪುಟ್ x is equal to 2, if we put x is equal to 2, then polynomial p of x will be equal to 0. ಕರೆಕ್ಟ್ ಅಲ್ವಾ? ಸೊ ಅಂದರೆ ಸೊ ನೋಡಿ
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ ಮಕ್ಕಳ 2x³ ಮೈನಸ್ 7x² ಪ್ಲಸ್ ಕೆ ಟೈಮ್ಸ್ ಆಫ್ ಎಕ್ಸ್ ಮೈನಸ್ 2. ಸೊ ಇಲ್ಲಿ ಪಿ ಆಫ್ 2 ಶುಡ್ ಬಿ ಈಕ್ವಲ್ ಟು 0. ಸೊ ಪಿ ಆಫ್ 2 ಏನು ಬರುತ್ತೆ ಅಂದರೆ 2 ಟೈಮ್ಸ್ ಆಫ್ 2³ ಮೈನಸ್ 7 ಟೈಮ್ಸ್ ಆಫ್ 2² ಪ್ಲಸ್ ಕೆ ಇಂಟು 2 ಮೈನಸ್ 2 ವಿಲ್ ಬಿ ಈಕ್ವಲ್ ಟು 0 ಆಗುತ್ತೆ ಮಕ್ಕಳ. ಸೊ 2³ ಇನ್ ದ ಸೆನ್ಸ್ 8, 8 2 16 ಆಗುತ್ತೆ, ಮೈನಸ್ 2² ಇಸ್ 4, 4 7 28 ಆಗುತ್ತೆ, ಪ್ಲಸ್ 2k ಇರುತ್ತೆ, ಮೈನಸ್ 2 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇಲ್ಲಿ ನೋಡ್ತಾ ಹೋಗೋದ್ರೆ 16 2 ಸಬ್ಟ್ರಾಕ್ಟ್ ಮಾಡಿದ್ರೆ 14 ಬರುತ್ತೆ, 14 28 ಸಬ್ಟ್ರಾಕ್ಟ್ ಮಾಡಿ. ಸೊ 14 ಮೈನಸ್ 28 ಪ್ಲಸ್ 2k ವಿಲ್ ಬಿ ಈಕ್ವಲ್ ಟು 0 ಆಗುತ್ತೆ. ಸೊ 2k ವಿಲ್ ಬಿ ಈಕ್ವಲ್ ಟು, ಸೊ ಇಲ್ಲಿ ಮೈನಸ್ 14 ಇರುತ್ತೆ ಮಕ್ಕಳ, ಸೊ ಈ ಕಡೆ ಬಂದಾಗ ಪ್ಲಸ್ 14 ಆಗುತ್ತೆ. k ಇಸ್ ಈಕ್ವಲ್ ಟು 14 ಡಿವೈಡಿಂಗ್ ಬೈ 2 ಬರುತ್ತೆ, 2 7 14. ಅಂದರೆ ಇದು ವಾಟ್ ಇಸ್ ದ ವ್ಯಾಲ್ಯೂ ಆಫ್ k ಮಕ್ಕಳ? ಇಲ್ಲಿ k ವ್ಯಾಲ್ಯೂ ಏನಾಗಿರುತ್ತೆ? 7 ಆಗಿರುತ್ತೆ. ಸೊ ಇದು ಫಸ್ಟ್ ಪಾರ್ಟ್ ಆಫ್ ದಿ ಈಕ್ವೇಷನ್. ಎಗೆ ಆನ್ಸರ್ ಮುಗೀತು. ಸೊ ಸಬ್ ಪಾರ್ಟ್ ಎಗೆ ಮುಗೀತು. ನೆಕ್ಸ್ಟ್ ಪಾರ್ಟ್ ಬಿ ಮಾಡಬೇಕಲ್ವ ಮಕ್ಕಳ? ಇಲ್ಲಿ ಪಾರ್ಟ್ ಬಿ ಏನು ಹೇಳಿದೆ ಅಂದರೆ ಪಾಲಿನಾಮಿಯಲ್ನ ಕೆ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ಪಾಲಿನಾಮಿಯಲ್ನ ಕಂಪ್ಲೀಟಾಗಿ ನೀವೇನು ಮಾಡಬೇಕು? ಸೊ ಫ್ಯಾಕ್ಟ್ರೈಸ್ ಮಾಡಬೇಕು. ಸೊ ಇಲ್ಲಿ ಜಸ್ಟ್ ಎಕ್ಸ್ ಮೈನಸ್ 2 ಇದೆ ಅಲ್ವಾ ಮಕ್ಕಳ? ಎಕ್ಸ್ ಮೈನಸ್ 2 ಇಂದ ಸೊ ನಾನೇನು ಮಾಡ್ತೀನಿ? ಪಾಲಿನಾಮಿಯಲ್ನ ಕಂಪ್ಲೀಟಾಗಿ ಡಿವೈಡ್ ಮಾಡ್ತೀನಿ. ಪಾಲಿನಾಮಿಯಲ್ ಈ ರೀತಿ ಆಗಿರುತ್ತೆ, 2x³ ಮೈನಸ್ 7x² ಪ್ಲಸ್ ಕೆ ವ್ಯಾಲ್ಯೂ ಈ 7x ಮೈನಸ್ 2 ಇರುತ್ತೆ. ಓಕೆನಾ ಮಕ್ಕಳ? ಇದನ್ನು ಲಾಂಗ್ ಡಿವಿಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ 2x ಬರ್ಕೋತೀನಿ. x² ಯಾಕೆ ಬರ್ಕೋತೀನಿ ಸರ್ ಅಂದರೆ x² ಇಂಟು ಎಕ್ಸ್ ಏನಾಗುತ್ತೆ? x³ ಆಗುತ್ತೆ. ಸೊ 2x² ಇಂಟು ಎಕ್ಸ್ ಅಂತ ಬಂದಾಗ 2x³ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 2 2 4, 4x² ಬರುತ್ತೆ. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಮಾಡ್ತೀನಿ ಅಂದರೆ ಸಿಂಪಲ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ 2x³ ಕ್ಯಾನ್ಸಲ್ ಆಗುತ್ತೆ. 7 4 ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರುತ್ತೆ, ಗ್ರೇಟರ್ ನಂಬರ್ ಇಸ್ ಮೈನಸ್ 3x² ಪ್ಲಸ್ 7x ಮೈನಸ್ 2. ಸೊ ಟೇಕಿಂಗ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ ಮೈನಸ್ ಇರೋದ್ರಿಂದ ಸೊ ಇಲ್ಲಿ ಮೈನಸ್ ತೊಗೋತೀನಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. ನೆಕ್ಸ್ಟ್ ಸೊ ಇಲ್ಲಿ 3x ಬೇಕು ನನಗೆ, ಯಾಕೆಂದರೆ ಎಕ್ಸ್ ಇಂಟು x² ಆಗುತ್ತೆ. ಸೊ 3x², ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 2 6. ಸೊ ಈ ರೀತಿ ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನೀವು ಸೊ ಸಿಂಬಲ್ಸ್ ಗೆಟ್ ಚೇಂಜಸ್. ಸೊ ಏನಾಗುತ್ತೆ ನೋಡಿ, ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಮೈನಸ್ 2 ಬರುತ್ತೆ ಮಕ್ಕಳ. ಎಕ್ಸ್ ಮೈನಸ್ 2 ಇಂದ ಪ್ಲಸ್ 1 ತೊಗೋತೀನಿ, ಅದೇ ಬರುತ್ತೆ ನೋಡಿ, ಎಕ್ಸ್ ಮೈನಸ್ 2. ಸೊ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಾಗ ಸಿಂಪಲ್ ಗೆಟ್ ಚೇಂಜಸ್. ಸೊ ಇದೆರಡು ಕ್ಯಾನ್ಸಲ್ ಆಗಿ ರಿಮೈಂಡರ್ 0 ಬಂತು ಮಕ್ಕಳ. ಸೊ ಈಗ ಇಲ್ಲಿ ಬಂದಿರ್ತಂಥ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಎಕ್ಸ್ ಮೈನಸ್ 2 ಆ್ಯಸ್ ಇಟ್ ಈಸ್ ಬರ್ಕೋತೀನಿ. ಎಕ್ಸ್ ಮೈನಸ್ 2 ಜೊತೆಗೆ 2x² ಮೈನಸ್ 3x ಪ್ಲಸ್ 1. ಸೊ ಇದನ್ನು ಫ್ಯಾಕ್ಟ್ರೈಸ್ ಮಾಡ್ತೀನಿ. ಸೊ ಫ್ಯಾಕ್ಟ್ರೈಸೇಷನ್, ಓಕೆನಾ ಮಕ್ಕಳ? ಫ್ಯಾಕ್ಟ್ರೈಸೇಷನ್ ಇಲ್ಲಿ ಕ್ಯಾರಿ ಆಗುತ್ತೆ ನೋಡಿ. ಸೊ ಈ ರೀತಿ. ಸೊ ಇಲ್ಲಿ ಫಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ 2 ಟರ್ಮ್ಸ್ನ ಮಲ್ಟಿಪ್ಲೈ ಮಾಡ್ತೀರಾ, 2x². ಸೊ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ತೀರಾ. ಸೊ ಇಲ್ಲಿ 2 1 2 ಬರುತ್ತೆ, 2 ಪ್ಲಸ್ 1 3 ಬರಬೇಕು. ಸೊ ಇಲ್ಲಿ ಮೈನಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಈ ರೀತಿ ಸಾಲ್ವ್ ಮಾಡ್ತೀನಿ ನೋಡಿ. ಎಕ್ಸ್ ಮೈನಸ್ 2 ಟೈಮ್ಸ್ ಆಫ್ 2x² ಮೈನಸ್ 2x ಮೈನಸ್ ಎಕ್ಸ್ ಅಥವಾ ಮೈನಸ್ 1x ಅಂತ ಬರೋದು ಅಂದರೆ ಬೋತ್ ಆರ್ ಸೇಮ್, ಪ್ಲಸ್ 1 ಆ್ಯಸ್ ಇಟ್ ಈಸ್ ಬರ್ಕೋತೀನಿ, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. ಓಕೆನಾ ಮಕ್ಕಳ? ಸೊ ಇಲ್ಲಿ ಎಕ್ಸ್ ಮೈನಸ್ 2 ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ಬೋದು ನೋಡಿ, ಕಾಮನ್ ತಗೋರೆ 2 ಕಾಮನ್ ತೆಗೆದ್ರೆ 2xನೇ ಕಾಮನ್ ತೆಗೋಣ. 2xನ ಕಾಮನ್ ತೆಗೆದ್ರೆ ಉಳಿಯೋದೇನು ಮಕ್ಕಳ? ಎಕ್ಸ್ ಮೈನಸ್ 1. ಸೊ ಇಲ್ಲಿ ಮೈನಸ್ 1ನ ಕಾಮನ್ ತೆಗೆದ್ರೆ ಉಳಿಯೋದು ಎಕ್ಸ್ ಮೈನಸ್ 1 ಆಗಿರುತ್ತೆ. ಸೊ ಇಲ್ಲಿ ಎಕ್ಸ್ ಮೈನಸ್ 2 ಇಸ್ ದ ಫಸ್ಟ್ ಟರ್ಮ್, ಎಕ್ಸ್ ಮೈನಸ್ 1 ಇಂಟು 2x ಮೈನಸ್ 1 ಬರುತ್ತೆ. ಓಕೆನಾ? ಸೊ ಇದಿಷ್ಟು ನಿಮ್ಮ ಫ್ಯಾಕ್ಟ್ರೈಸೇಷನ್ನ ರಿಸಲ್ಟ್ ಆಗಿರುತ್ತೆ. ಸೊ ಹೆನ್ಸ್ ವಿ ಹ್ಯಾವ್ ಡನ್. ಸೊ ಇಲ್ಲಿ ಕ್ವಶನ್ ಈ ರೀತಿ ಇದೆ, ಇಲ್ಲಿ ಓದ್ತಾ ಹೋಗ್ಬೋದು. ದ ಸಾಲಿಡ್ ವುಡನ್ ಕ್ಯಾಪ್ಸೂಲ್ ಈ ಶೋನ್ ಇನ್ ಫಿಗರ್. ಸೊ ಈ ರೀತಿ ನಮ್ಮ ಫಿಗರ್ ಇದೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಸಿಲಿಂಡರ್ ಇದೆ, ಇಲ್ಲಿ ಹೆಮಿಸ್ಪಿಯರ್, ಇಲ್ಲಿ ಹೆಮಿಸ್ಪಿಯರ್. ಸೊ 2 ಹೆಮಿಸ್ಪಿಯರ್ ಪ್ಲಸ್ 1 ಸಿಲಿಂಡರ್. ಓಕೆನಾ? ಸೊ ಇದ್ರದ್ದು TSA ಫೈಂಡ್ ಔಟ್ ಮಾಡೋದು ಕೇಳಿಲ್ಲ, ಕ್ವಶನ್ ನೀಟಾಗಿ ಓದಬೇಕು. ಫೈಂಡ್ ದ ಸಮ್ ಆಫ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ 3 ಪಾರ್ಟ್ಸ್ ಆಸ್ ಶೋನ್ ಇನ್ ಫಿಗರ್ 2. ಸೊ ಫಿಗರ್ 2ನಲ್ಲಿ ತೋರಿಸಿರ್ತಕ್ಕಂಥ ಸೊ ಈ ರೀತಿ ನೀವು TSAನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಸೊ ನೀವೇನು ಮಾಡಬೇಕು ಅಂದರೆ TSA ಆಫ್ ಸಿಲಿಂಡರ್, TSA ಆಫ್ ಎಮಿಸ್ಪಿಯರ್ 2 ಟೈಮ್ಸ್. ಸೊ ಸೇಮ್ ಎಮಿಸ್ಪಿಯರ್ ಇರೋದ್ರಿಂದ ಸೊ ಎರಡೂ ಫೈಂಡ್ ಔಟ್ ಮಾಡಿ ಆ್ಯಡ್ ಮಾಡಬೇಕು. ಸೊ ಅದನ್ನು ಇಲ್ಲಿ ಕ್ವಶನ್ ಕೇಳ್ತಾ ಇರೋದು. ಓಕೆನಾ? ಸೊ ಡೈರೆಕ್ಟಾಗಿ ಫಸ್ಟ್ ಗಿವನ್ ಥಿಂಗ್ಸ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡಿ, ಹೈಟ್ ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾನೆ. ಹೈಟ್ ಆಫ್ ಫಸ್ಟ್ ಗಿವನ್ ಬರ್ಕೊಳ್ಳಿ. ಸೊ ಗಿವನ್ ಬಂದು ಹೈಟ್ ಆಫ್ ಸಿಲಿಂಡರ್ ಏನಿದೆ ಮಕ್ಕಳ? ಹೈಟ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 14 ಸೆಂಟಿಮೀಟರ್ ಇದೆ. ಸೊ ನೆಕ್ಸ್ಟ್
ರೇಡಿಯಸ್ ಆಫ್ ಸಿಲಿಂಡರ್ ಬೇಕಾಗಿರುತ್ತೆ. ರೇಡಿಯಸ್ ಆಫ್ ಸಿಲಿಂಡರ್ ಏನಾಗಿರುತ್ತೆ ಅಂದರೆ ಸೊ 3.5 ಸೆಂಟಿಮೀಟರ್ ಆಗಿರುತ್ತೆ. 3.5 ಸೆಂಟಿಮೀಟರ್ ಆಗಿರುತ್ತೆ. ಓಕೆನಾ ರೇಡಿಯಸ್. ನೆಕ್ಸ್ಟ್ ಒಂದು ನಿಮಿಷ ಮಕ್ಕಳ, 3.5 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾನೆ, ಕ್ವಶನಲ್ಲೇ ಕೊಟ್ಟಿದ್ದಾನೆ ನೋಡಿ, ರೇಡಿಯಸ್ ಆಫ್ ಎ ಕ್ಯಾಪ್ಸುಲ್ ಇಸ್ 3.5. ಓಕೆ, ನಾವು ಸೊ ರೇಡಿಯಸ್ ಆಫ್ ಹೆಮಿಸ್ಪಿಯರ್, ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಕೂಡ ಏನಾಗಿರುತ್ತೆ, ದಟ್ ಬಿಕಮ್ಸ್ 3.5 ಸೆಂಟಿಮೀಟರ್ ಓನ್ಲಿ. ಓಕೆನಾ. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಸಮ್ ಆಫ್ ಟಿ ಎಸ್ ಎ ಆಫ್ 3 ಪಾರ್ಟ್ಸ್ ವಿಲ್ ಬಿ ಈಕ್ವಲ್ ಟು ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಟಿ ಎಸ್ ಎ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ 2 ಟೈಮ್ಸ್ ನೋಡಿ ಕ್ಯಾಪ್ಸೂಲ್ಸ್ ಅಲ್ಲಿ ಸೊ ಹೆಮಿಸ್ಪಿಯರ್ 2 ಟೈಮ್ಸ್ ಇರೋದ್ರಿಂದ 2 ಟೈಮ್ಸ್ ಆಫ್ ಸಪ್ರೇಟಾಗಿ 2 ಸತಿ ಆ್ಯಡ್ ಮಾಡೋದ್ರ ಬದಲು ಸೊ ಒಂದೇ ಸತಿ 2 ಟೈಮ್ಸ್ ಅಂತ ಬರ್ಕೊಂಡು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಅಂತ ತಗೋತಾ ಇದ್ದೀನಿ. ಓಕೆನಾ. ಸೊ ನಾವು ಫಾರ್ಮುಲಾ ಗೊತ್ತು ನನಗೆ, ಸೊ ಇಲ್ಲಿ ಬರೀತೀನಿ ನೋಡಿ, ಸಮ್ ಆಫ್ ಟಿ ಎಸ್ ಎ ಆಫ್ 3 ಪಾರ್ಟ್ಸ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂತ ಬಂದಾಗ 2 pi r ಟೈಮ್ಸ್ ಆಫ್ ಆರ್ ಪ್ಲಸ್ ಎಚ್ ಪ್ಲಸ್ 2 ಟೈಮ್ಸ್ ಆಫ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂತ ಬಂದಾಗ 3 pi r ಸ್ಕ್ವೇರ್ ಬರುತ್ತೆ, 3 pi r ಸ್ಕ್ವೇರ್ ಅಂತ. ಓಕೆನಾ. ಸೊ ಇದು ಸೊ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಫಸ್ಟ್ ನಾವು ಏನೇನು ಕಾಮನ್ ತೆಗಿಬೋದು ನೋಡಿ, ಇಲ್ಲಿ 2 ಕಾಮನ್ ತೆಗಿಬೋದು. ಸೊ ಇದರಲ್ಲೂ ಪೈ ಇದೆ, ಇದರಲ್ಲೂ ಪೈ ಇದೆ, ಪೈ ಕಾಮನ್ ತೆಗಿಬೋದು. ಸಿನ್ಸ್ ರೇಡಿಯಸ್ ಇಸ್ ಆಲ್ಸೋ ಸೇಮ್, ಒಂದು ರೇಡಿಯಸ್ನ ಕಾಮನ್ ತಗೋತೀನಿ. ಸೊ ನೆಕ್ಸ್ಟ್ ಇಲ್ಲಿ ಬ್ರಾಕೆಟಲ್ಲಿ ಉಳಿಯೋದು ನೋಡಿ ಆರ್ ಪ್ಲಸ್ ಎಚ್. ಓಕೆನಾ. ಆರ್ ಪ್ಲಸ್ ಎಚ್ ಇಲ್ಲಿ ಉಳಿದ್ರೆ ಸೊ ಇಲ್ಲೇನು ಉಳಿದಿರುತ್ತೆ ಅಂದರೆ ಪ್ಲಸ್ 3 ಟೈಮ್ಸ್ ಆಫ್ ಆರ್ ಉಳಿದಿರುತ್ತೆ. ಕರೆಕ್ಟ್ ಅಲ್ವಾ. ಸೊ 3 ಟೈಮ್ಸ್ ಆಫ್ ಆರ್ ಉಳಿದ್ರೆ ಸೊ ಇದನ್ನ ಟೋಟಲಿ ನೀವೇನಂತ ಬರೀಬೋದು ನೋಡಿ, 2 pi r ಟೈಮ್ಸ್ ಆಫ್ 4r ಪ್ಲಸ್ ಎಚ್ ಅಂತ ಬರೀಬೋದು. ಕರೆಕ್ಟ್ ಅಲ್ವಾ ಮಕ್ಕಳ. ಸೊ ಇಲ್ಲಿ ನೋಡಿ 2 ಇಂಟು 22/7 ಇಂಟು ರೇಡಿಯಸ್ ವ್ಯಾಲ್ಯೂ 3.5 ಟೈಮ್ಸ್ ಆಫ್ 4 ಇಂಟು 3.5 ಪ್ಲಸ್ ಎಚ್ ವ್ಯಾಲ್ಯೂ 14 ಇದೆ. ಕರೆಕ್ಟ್ ಅಲ್ವಾ, 14. ಓಕೆ, ನಾವು ಸೊ ನೆಕ್ಸ್ಟ್ ಏನಂತ ಬರೀತೀರಾ ನೋಡಿ, ಚೂರು ಇದನ್ನ ಮೇಲೆ ಸ್ಲೈಡ್ ಮೂವ್ ಮಾಡೋಣ. ಸೊ ನಾವು ಸೊ ಇದನ್ನ 7 7 7 ಇಂಟು 0.5 ಅಂತ ಬರ್ಕೋಬೋದು. ಸೊ 44 ಇಂಟು 0.5 ಮಾಡಿದಾಗ 22 ಬರುತ್ತೆ. 44 ಇಂಟು 0.5 ಹಾಗೆ ಬರ್ಕೋತೀನಿ. ಸೊ ಟೈಮ್ಸ್ ಆಫ್ ಇಲ್ಲಿ 4 ಇಂಟು 3.5ನ ಮಲ್ಟಿಪ್ಲೈ ಮಾಡಿದ್ರೆ 14 ಬರುತ್ತೆ. 14 ಪ್ಲಸ್ 14 28 ಆಗುತ್ತೆ. ಸೊ 44 ಇಂಟು 0.5 ಮಾಡಿದಾಗ ಸೊ 22 ಇರುತ್ತೆ ಇಂಟು ಇದು 28 ಆಗುತ್ತೆ. ಸೊ 22 ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ 616 ಸೆಂಟಿಮೀಟರ್ಸಲ್ಲಿ ಯೂನಿಟ್ ಅಂದರೆ ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಸಮ್ ಆಫ್ ಟಿ ಎಸ್ ಎ ಆಫ್ 3 ಪಾರ್ಟ್ಸ್ ಏನಾಗಿರುತ್ತೆ ಅಂದರೆ 616 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ ಮಕ್ಕಳ. ಸೊ ಇದು ಕ್ವಶನ್ ನಂಬರ್ 5. ನೆಕ್ಸ್ಟ್ ವಿಲ್ ಗೋ ಫಾರ್ ಕ್ವಶನ್ ನಂಬರ್ 6. Now question number 6, first question. So ಇಲ್ಲಿ use a graph paper for the question taking 2 centimeter is equal to 1 unit ಅಂತ ಹೇಳಿ ಸೊ ಹೇಳಿದ್ದಾನೆ. ಸೊ ಫಸ್ಟ್ ವಿಲ್ ಕನ್ಸಿಡರ್ ಒಂದು ಗ್ರಾಫ್ ಪೇಪರ್. ಓಕೆನಾ. ಸೊ ಈಸ್ ಯುವರ್ ಗ್ರಾಫ್ ಪೇಪರ್. ಸೊ ಇದನ್ನೇ ಸಪೋಸ್ ಟ್ರೀಟ್ ಇಟ್ ಅಸ್ 2 ಯೂನಿಟ್ಸ್ ಅಲ್ಲಿ ಇದೆ ಅಂತಲೇ ಟ್ರೀಟ್ ಮಾಡಿ. ಓಕೆನಾ. ಸೊ ಇಲ್ಲಿ 1 ಯೂನಿಟ್ ಅಲ್ಲಿ ಇದೆ, ಜಸ್ಟ್ ಟ್ರೀಟ್ ಇಟ್ ಅಸ್ 2 ಯೂನಿಟ್. ಓಕೆನಾ. ಇದೆ ಅಂತ ಅಸ್ಯೂಮ್ ಮಾಡಿ ಸಾಲ್ವ್ ಮಾಡೋಣ. ಸಿನ್ಸ್ ಐ ಹ್ಯಾವ್ ಡನ್ ಎ ಗ್ರಾಫ್ ಶೀಟ್ ಆಫ್ 2 ಯೂನಿಟ್ಸ್. ಓಕೆನಾ. ನಾವು ಸೊ ಇಲ್ಲಿ ಫಸ್ಟ್ ಏನು ಹೇಳಿದ್ದಾನೆ, ಪ್ಲಾಟ್ ಅಂತ ಹೇಳಿದ್ದಾನೆ. ಫಸ್ಟ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ, 1 2 3 ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಸೊ ಇಯರ್ 1. ಓಕೆ. ಸೊ ಇಲ್ಲಿ ಬ್ಲ್ಯಾಕ್ ಪೆನ್ ತೊಗೊಳ್ಳೋಣ, ಸೊ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ಸೊ ದಿಸ್ ಇಸ್ ಯುವರ್ 1 ವೈ ಆ್ಯಕ್ಸಿಸ್, ದಿಸ್ ಇಸ್ ಯುವರ್ 2 ಆಫ್ ವೈ ಆ್ಯಕ್ಸಿಸ್, 3 4. ಸೊ ಇಲ್ಲಿ ಇನ್ನೊಂದು ಬೇಕು ಅಂದರೆ ಯು ಕ್ಯಾನ್ ಟೇಕ್ ಇಟ್ ಅಸ್ 4. ಸೊ ಇಲ್ಲೂ ಅಷ್ಟೇ ಯು ಕ್ಯಾನ್ ಟೇಕ್ ಇಟ್ ಅಸ್ -4. ನಾವು ಸೊ ಇಲ್ಲಿಗೆ ಬಂದಾಗ -1. ಸೊ ಇಲ್ಲಿ ಬಂದಾಗ -2, ದಿಸ್ ಇಸ್ ಯುವರ್ -3, this becomes your -4. so this is your y dash negative axis, this is your x dash negative x axis. now so ಇಲ್ಲಿ ಪ್ಲಾಟ್ a ವ್ಯಾಲ್ಯೂ 1,3 ಅಂತಿದೆ. ಸೊ ಇಲ್ಲಿ 1 x ವ್ಯಾಲ್ಯೂ 1 y ವ್ಯಾಲ್ಯೂ 3 ಅಂತ ಬಂದಾಗ ಸೊ ಈ ಪಾಯಿಂಟಲ್ಲಿ ನಿಮಗೆ ಬರುತ್ತೆ, ದಿಸ್ ಪಾಯಿಂಟ್ ಈಸ್ ನೇಮ್ಡ್ ಅಸ್ ಸೊ a ನೇಮ್ ಮಾಡ್ತೀನಿ. ಇದ್ರದ್ದು ವ್ಯಾಲ್ಯೂ ಬಂದು 1,3 ಇರುತ್ತೆ. ನೆಕ್ಸ್ಟ್
ಸೊ ಇದಾಯಿತು, ಎ ಆಯಿತು. ನೆಕ್ಸ್ಟ್ ಬಿ ಬಂದಾಗ 1,2 ಅಂತಿದೆ. ಬಿ ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 2 ಇದೆ. ಸೊ ದಿಸ್ ಇಸ್ ಯುವರ್, ಸೊ ಒಂದು ನಿಮಿಷ, ಸಾರಿ. ಸೊ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಫಸ್ಟ್ ಏನು ಪ್ಲಾಟ್ ಮಾಡಿದ್ರೆ ಪ್ಲಾಟ್ ಎ 1,3, ದಿಸ್ ಇಸ್ ಯುವರ್ ಎಕ್ಸ್ ವ್ಯಾಲ್ಯೂ, ದಿಸ್ ಇಸ್ ಯುವರ್ ವೈ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ 1 ಇದೆ, ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 3 ಅಂದರೆ ಈ ಪಾಯಿಂಟಲ್ಲಿ ಬರುತ್ತೆ ಮಕ್ಕಳ. ದಿಸ್ ಇಸ್ ಯುವರ್ ಎ ಆಫ್ 1,3. ನೆಕ್ಸ್ಟ್ ಬಿ ವ್ಯಾಲ್ಯೂ ನೋಡ್ತಾ ಬರೋದಾದರೆ ಬಿ ವ್ಯಾಲ್ಯೂ 1,2 ಇದೆ, ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 2 ಅಂದರೆ ಈ ವ್ಯಾಲ್ಯೂ ಬಿ ಆಗಿರುತ್ತೆ. ಬಿ ಇಸ್ 1,2. ನೆಕ್ಸ್ಟ್ ಸಿ ಹೇಳಿದರೆ 3,0. ಸಿ ವ್ಯಾಲ್ಯೂ ಏನಿದೆ ಮಕ್ಕಳ 3,0 ಅಂದರೆ ಎಕ್ಸ್ ವ್ಯಾಲ್ಯೂ 3, ಸೊ ವೈ ವ್ಯಾಲ್ಯೂ 0. ದಿಸ್ ಇಸ್ ಯುವರ್ ಸಿ 3,0 ಆಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ಸ್ನ ನಾವು ಪ್ಲಾಟ್ ಮಾಡ್ತಾ ಹೋಗ್ಬೇಕು ಮಕ್ಕಳ. ಸೊ ಇಲ್ಲಿ ನೋಡೋದಾದರೆ ಸೊ ಸಿ ಫಸ್ಟ್ ಸೆಕೆಂಡ್ ಕ್ವಶನ್ ಓದ್ತಾವ. ಸೆಕೆಂಡ್ ಸಬ್ ಕ್ವಶನ್, ರಿಫ್ಲೆಕ್ಟ್ ಎ ಆ್ಯಂಡ್ ಬಿ ಆನ್ ಎಕ್ಸ್ ಆಕ್ಸಿಸ್, ರಿಫ್ಲೆಕ್ಟ್ ಎ ಆ್ಯಂಡ್ ಬಿ ಆನ್ ಎಕ್ಸ್ ಆಕ್ಸಿಸ್, ನೇಮ್ ದೇರ್ ಪಾಯಿಂಟ್ ಎಸ್ ಇ ಆ್ಯಂಡ್ ಡಿ ಅಂತ ಹೇಳಿದ. ಸೊ ಇಲ್ಲೇ ಬರೀತೀನಿ. ಸೊ ಕ್ವಶನ್ ನಂಬರ್ ಬಿಗೆ ಆನ್ಸರ್, ಓಕೆನಾ. ಸೊ ರಿಫ್ಲೆಕ್ಷನ್ ಆಫ್ ಎ ಆ್ಯಂಡ್ ಬಿ, ಸೊ ರಿಫ್ಲೆಕ್ಷನ್ ಆಫ್ ಎ ಆ್ಯಂಡ್ ಬಿ, ಓಕೆನಾ. ರಿಫ್ಲೆಕ್ಷನ್ ಆಫ್ ಎ ಆ್ಯಂಡ್ ಬಿ ಆನ್, ಎಲ್ಲಿ ಹೇಳಿದ್ದಾನೆ ನೋಡಿ, ಆನ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ದಾನೆ. ಆನ್ ಎಕ್ಸ್ ಆಕ್ಸಿಸ್ ಏನಾಗಿರುತ್ತೆ ನೋಡಿ ಮಕ್ಕಳ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ 1,3 ಇದೆ, ಅದ್ರದ್ದು ರಿಫ್ಲೆಕ್ಷನ್ನ ನಾನು ಇ ಅಂತ ತಗೊಳ್ಳೋದ್ರೆ, ಸೊ ಇಲ್ಲಿ ನಿಮ್ಗೆ ಆನ್ಸರ್ ಏನು ಬರುತ್ತೆ ಅಂದರೆ 1,-2 ಬರುತ್ತೆ ಮಕ್ಕಳು. ಎಕ್ಸ್ ಆಕ್ಸಿಸ್ ಇದ್ದಾಗ ವೈ ಆಕ್ಸಿಸ್ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಬಿ ವ್ಯಾಲ್ಯೂದು ರಿಫ್ಲೆಕ್ಷನ್ ನೋಡಿದಾಗ 1,2 ಇದೆ, ಅದನ್ನು ಎಫ್ ಅಂತಲೇ ಮಾಡಿ, ಡಿ ಅಂತಲೇ ಮಾಡಿ ಅಂತ ಹೇಳಿದ್ರೆ ಡಿ ಅಂತಲೇ ಮಾಡೋದಾದರೆ, ಸೊ ಇದು ಬಂದ್ಬಿಟ್ಟು ನಿಮಗೆ 1,-2 ಆಗುತ್ತೆ. ಇಲ್ಲಿ -3 ಇದು 1,-3, ಇದು 1,-2 ಆಗುತ್ತೆ, ಓಕೆನಾ. ಸೊ ನಾವು ಇಲ್ಲಿ ಎ ವ್ಯಾಲ್ಯೂ 1,3 ಇದ್ದರೆ ಇದು ನೆಗೆಟಿವ್ ಆಗುತ್ತೆ. 3 ಬಿಕಮ್ಸ್ -3, 2 ಬಿಕಮ್ಸ್ -2 ಆನ್ ಎಕ್ಸ್ ಆಕ್ಸಿಸ್ ಇದ್ದಾಗ. ಸೊ ಇಲ್ಲಿ ಇ ಆ್ಯಂಡ್ ಡಿ ಪ್ಲಾಟ್ ಮಾಡೋದಾದರೆ, ಸೊ ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 3, -3, ಸೊ ಇಲ್ಲಿ ಬರುತ್ತೆ. ಸೊ ಇದು ನಿಮ್ಮ ಪಾಯಿಂಟ್ ಟಿ 1,-3. ನೆಕ್ಸ್ಟ್ ಡಿ ವ್ಯಾಲ್ಯೂ ಪ್ಲಾಟ್ ಮಾಡೋದಾದರೆ 1,-2 ಇಲ್ಲಿ ಬರುತ್ತೆ. ಇದು ಡಿ 1,-2 ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ ಸೊ ಕ್ವಶನ್ ನಂಬರ್ ಸಿ ನೋಡೋಣ. ಸೊ ಕ್ವಶನ್ ನಂಬರ್ ಸಿ ಬಂದಾಗ, ಸೊ ಇಲ್ಲಿ ಏನು ಹೇಳಿದರೆ ರಿಫ್ಲೆಕ್ಷನ್ ಥ್ರೂ ದ ಆರಿಜಿನ್ ಅಂತ ಹೇಳಿದ್ದಾನೆ, ನೇಮಿಂಗ್ ಆಸ್ ಎಫ್ ಅಂಡ್ ಜಿ ಅಂತ ಹೇಳಿದ್ದಾನೆ, ಓಕೆನಾ. ರಿಫ್ಲೆಕ್ಷನ್ ಆಫ್ ಎ ಅಂಡ್ ಬಿ, ಓಕೆನಾ. ರಿಫ್ಲೆಕ್ಷನ್ ಆಫ್ ಎ ಅಂಡ್ ಬಿ ಥ್ರೂ ಆರಿಜಿನ್, ಸೊ ಥ್ರೂ ಆರಿಜಿನ್, ಓಕೆನಾ. ಥ್ರೂ ಆರಿಜಿನ್ ರಿಫ್ಲೆಕ್ಷನ್ ಆದಾಗ ಎರಡೂ ಕೂಡ ನೆಗೆಟಿವ್ ಆಗುತ್ತೆ. ಎ ಆಫ್ 1,3 ಅಂತಿದ್ರೆ, ಸೊ ದಟ್ ಬಿಕಮ್ಸ್ ಏನಂತ ನೇಮ್ ಮಾಡಿ ಅಂತ ಹೇಳಿ ಎಫ್ ಅಲ್ವ ಮಕ್ಕಳ. ಎಫ್ ಆಫ್ -1,-3 ಆಗುತ್ತೆ. ಅದೇ ರೀತಿ ಬಿ ಆಫ್ 1,2 ಇರೋದು, ಸೊ ಇಲ್ಲಿ ಎಫ್ ಆದಮೇಲೆ ಏನು ಜಿ ಅಂತ ನೇಮ್ ಮಾಡಿ ಅಂತ ಹೇಳಿದ್ರೆ ಸೊ -1,-2 ಆಗುತ್ತೆ ನಾವು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ವ್ಯಾಲ್ಯೂ -1,-3, -1, ಸೊ -3 ಅಂದರೆ ಇಲ್ಲಿ ಬರುತ್ತೆ. ಇದು ನಿಮ್ಮ ವ್ಯಾಲ್ಯೂ ಆಫ್ ಎಫ್ -1,-3. ನೆಕ್ಸ್ಟ್ ಜಿ ವ್ಯಾಲ್ಯೂ ಇಲ್ಲಿ ಬರುತ್ತೆ ಮಕ್ಕಳ. ಜಿ ವ್ಯಾಲ್ಯೂ ಏನು ಸರ್ ಅನ್ನೋದಾದರೆ, ಜಿ ವ್ಯಾಲ್ಯೂ -1,-2 ಆಗಿದೆ, ಓಕೆನಾ. ನೆಕ್ಸ್ಟ್ ಏನು ಹೇಳಿದ್ದಾನೆ ನೋಡಿ, ಕ್ವಶನ್ ನಂಬರ್ ಡಿ ನೋಡ್ತಾ ಬರೋಣ. ಸೊ ಇಲ್ಲಿ ಬರೀತೀನಿ ಕ್ವಶನ್ ನಂಬರ್ ಡಿ. ಸೊ ರಿಫ್ಲೆಕ್ಷನ್ ಆಫ್ ಎ ಬಿ ಸಿ, ರಿಫ್ಲೆಕ್ಷನ್ ಆಫ್, ಸೊ ಇಲ್ಲಿ ಬರೆಯೋದಾದರೆ ರಿಫ್ಲೆಕ್ಷನ್ ಆಫ್ ಎ ಬಿ ಸಿ, ಓಕೆನಾ. ರಿಫ್ಲೆಕ್ಷನ್ ಆಫ್ ಎ ಬಿ ಅಂಡ್ ಸಿ ಆನ್ ವೈ ಆಕ್ಸಿಸ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ನೋಡಿ ಎಕ್ಸ್ ಆಕ್ಸಿಸ್ ಇದ್ದಾಗ ವೈ ನೆಗೆಟಿವ್ ಆಗ್ತಿತ್ತು, ವೈ ಆಕ್ಸಿಸ್ ಇದ್ದಾಗ ಏನಾಗುತ್ತೆ ಎಕ್ಸ್ ನೆಗೆಟಿವ್ ಆಗುತ್ತೆ, ಓಕೆನಾ. ರಿಫ್ಲೆಕ್ಷನ್ ಆಫ್ ಎ ನೋಡ್ತಾ ಬರೋಣ. ಎ ಆಫ್ 1,3 ಅಂತಿರೋದ್ರಿಂದ, ಸೊ ಇದೇನಾಗುತ್ತೆ ನೇಮಿಂಗ್ ಏನು ಮಾಡಬೇಕು ನೋಡಿ, ಜೆ. ಸೊ ಜೆ ವ್ಯಾಲ್ಯೂ ಏನಾಗುತ್ತೆ ನೋಡಿ. ಸೊ ಜೆ ವ್ಯಾಲ್ಯೂ ಬಂದು, ನಿಮಿಷ ಮಕ್ಕಳ, ದ ವ್ಯಾಲ್ಯೂ ಆಫ್ ಜೆ ಬಿಕಮ್ಸ್ 1,-1,3. ಸೊ ಇಲ್ಲಿ ರಿಫ್ಲೆಕ್ಷನ್ ಆಫ್ ಜೆ ಏನಾಗುತ್ತೆ ನೋಡಿ ಮಕ್ಕಳ. ಇಲ್ಲಿ ಸೊ ಎಫ್ 1,3 ಜೆ ಅಂತಲೇ ಮಾಡಬೇಕು. ಜೆ ಏನಾಗುತ್ತೆ ಆನ್ ವೈ ಆಕ್ಸಿಸ್ ಆಗಿರೋದ್ರಿಂದ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಿ 1,2 ಇರೋದ್ರಿಂದ, ಸೊ ಜೆ ಆದಮೇಲೆ ಏನೇ ಮಾಡಿ ಅಂತ ಹೇಳಿದ್ದಾನೆ ಐ ಅಂತ ಹೇಳಿದ್ದಾನೆ. ಐ ವ್ಯಾಲ್ಯೂ ಬಂದು -1,2 ಆಗುತ್ತೆ. ಅಟ್ ಲಾಸ್ಟ್ ಸಿ ವ್ಯಾಲ್ಯೂ 3,0 ಅಲ್ವಾ. ಸೊ
ಸೊ ಅದು ಏನಾಗುತ್ತೆ ಅಂದರೆ ಎಚ್ ಆಗುತ್ತೆ. ಎಚ್ ಬಂದ್ಬಿಟ್ಟು -3,0 ಆಗುತ್ತೆ. ಸೊ ನಾವು ಇಲ್ಲಿಂದ ಬರೋಣ. ಸೊ ಜೆ ವ್ಯಾಲ್ಯೂ ಪ್ಲಾಟ್ ಮಾಡೋಣ. ಜೆ ವ್ಯಾಲ್ಯೂ -1. ಸೊ -1 ಇಲ್ಲಿದೆ. -1,3 ಅಂದರೆ ಇಲ್ಲಿ ಬರುತ್ತೆ. ದಿಸ್ ಈಸ್ ಯುವರ್ ವ್ಯಾಲ್ಯೂ ಆಫ್ ಜೆ. ಓಕೆನಾ. ಸೊ ಜೆ ವ್ಯಾಲ್ಯೂ ಏನಿದೆ ಅಂದರೆ -1,3. ನೆಕ್ಸ್ಟ್ ಜೆ ಆದಮೇಲೆ ನಿಮಗೆ -1,2 ಇದೆ, ಅಂದರೆ ಇದು ಐ ವ್ಯಾಲ್ಯೂ ಏನಿದೆ ಅಂದರೆ -1,2 ಇದೆ. ನೆಕ್ಸ್ಟ್ ಸೊ ಇಲ್ಲಿ ಇದೆ. ಸೊ ಇದು ನಿಮ್ಮ ಎಚ್ ವ್ಯಾಲ್ಯೂ ಏನಿದೆ ಅನ್ನೋದಾದರೆ ಮಕ್ಕಳ, ಸೊ ಎಚ್ ವ್ಯಾಲ್ಯೂ ಈಸ್ -3,0 ಇದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಜಾಯಿನ್ ಆಲ್ ದಿ ಪಾಯಿಂಟ್ಸ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಇನ್ ಆರ್ಡರ್ ಅಂತ ಹೇಳಿದ್ದಾನೆ. ದೆನ್ ನೇಮ್ ದ ಕ್ಲೋಸ್ಡ್ ಫಿಗರ್ ವಿಚ್ ಇಸ್ ಫಾರ್ಮ್ಡ್. ಯಾವ ಕ್ಲೋಸ್ಡ್ ಫಿಗರ್ ಫಾರ್ಮ್ ಆಗುತ್ತೆ ಆ ಫಿಗರ್ನ ನೇಮ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ರೀಡಿಂಗಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಫಸ್ಟ್ ಎ ಆಯಿತು, ಬಿ, ದೆನ್ ಸಿ, ದೆನ್ ಡಿ, ದೆನ್ ಇ, ಎಫ್, ಜಿ, ಎಚ್, ನೆಕ್ಸ್ಟ್ ಐ. ಸೊ ಇದೆಲ್ಲ ಸ್ಟ್ರೈಟ್ ಲೈನ್ ಆಗಿರುತ್ತೆ. ಐ, ಜೆ. ಸೊ ಇದನ್ನು ಜಾಯಿನ್ ಮಾಡಬೇಕು. ಓಕೆನಾ. ಸೊ ಎಷ್ಟು ನಂಬರ್ ಆಫ್ ಸೈಡ್ಸ್ ಫ್ರೇಮ್ ಆಯಿತು ನೋಡಿ. 1, 2, 3, 4, 5, 6, 7, 8, 9, 10. ಸೊ 10 ಟೋಟಲ್ ನಂಬರ್ ಆಫ್ 10 ಸೈಡ್ಸ್ ಇರೋದ್ರಿಂದ ಸೊ ಲಾಸ್ಟ್ ಆಪ್ಷನ್ ಈಗ ಆನ್ಸರ್ ಏನಾಗಿರುತ್ತೆ ಅಂದರೆ ಡೆಕಾಗಾನ್. ಸೊ ಡೆಕಾಗಾನ್. ಸೊ ಇದಿಷ್ಟು ನಿಮ್ಮ ಗ್ರಾಫ್ ಪೇಪರಿಂದ 5 ಮಾರ್ಕ್ಸ್ ಕ್ವಶನ್. ಓಕೆನಾ. 5 ಕ್ವಶನ್ಸ್ ಆನ್ಸರ್ ಮಾಡ್ತೀರಾ, 5 ಮಾರ್ಕ್ಸ್. ಸೊ ವೆರಿ ಸಿಂಪಲ್ ಕ್ವಶನ್ ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ಓಕೆ, ಕ್ವಶನ್ ನಂಬರ್ 6ನಲ್ಲಿ ಸೆಕೆಂಡ್ ಸಬ್ ಕ್ವಶನ್ ಇದೆ. ಸೊ ಇದನ್ನ ನೋಡ್ತಾ ಹೋಗ್ಬೇಕು. ಸೊ ಬಿಫೋರ್ ಗೋಯಿಂಗ್ ಟು 7th ಒನ್, ಕ್ವಶನ್ ನಂಬರ್ 2 ನೋಡ್ತಾ. ಸೊ ಇಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಹೈಟ್ ಆಫ್ ದಿ ಫಾಲೋಯಿಂಗ್ ಅಂತ ಹೇಳಿದ್ದಾನೆ. ಹೈಟ್ ಆಫ್ ದಿ ಟವರ್ ಫೈಂಡ್ ಔಟ್ ಮಾಡ್ತೀರಾ. ಫಸ್ಟ್ ಹೈಟ್ ಆಫ್ ದಿ ಟವರ್ ಎ ಬಿ ಟವರ್ ಎಲ್ಲಿದೆ ಮಕ್ಕಳ, ಇಲ್ಲಿದೆ. ಎ ಬಿ ಟವರ್ ಇದೆ, ಇದ್ರದ್ದು ಹೈಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ. ದೆನ್ ಬಿಲ್ಡಿಂಗ್ ಸಿ ಡಿ. ಸೊ ಇದು ಕಂಪ್ಲೀಟ್ ಸಿ ಡಿ ಲೆಂತ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಬರ್ಬೋದು ನೀವು. ಸೊ ಎ ಬಿ ಲೆಂತ್ ಏನಿರುತ್ತೆ, ಪಿ ಡಿ ಲೆಂತ್ ಏನಿರುತ್ತೆ, ಎರಡು ಸೇಮ್ ಇರುತ್ತೆ. ಫಸ್ಟ್ ಸಿ ಡಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸೊ ಇಲ್ಲಿ ಓದೋಣ. ಗಿವನ್ ಡಯಾಗ್ರಾಮ್ ಎ ಬಿ ಇಸ್ ಎ ವರ್ಟಿಕಲ್ ಟವರ್ ಆಫ್ 100 ಮೀಟರ್. ಎ ಬಿ ಅನ್ನೋದು ಇಟ್ಸ್ ಎ ವರ್ಟಿಕಲ್ ಟವರ್ 100 ಮೀಟರ್ ಅವೇ ಫ್ರಮ್ ದ ಫೂಟ್ ಅಂತ ಹೇಳಿ. ಫೂಟ್ ಈ ಟವರಿಂದ ಈ ಟವರ್ಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು 100 ಮೀಟರ್ ಇದೆ. ನೆಕ್ಸ್ಟ್ ಫ್ರಮ್ ದ ಫೂಟ್ 30 ಸ್ಟೋರಿಡ್ ಬಿಲ್ಡಿಂಗ್ ಸಿ ಡಿ. ಓಕೆನಾ. ಸಿ ಡಿ ಬಂದ್ಬಿಟ್ಟು 30 ಸ್ಟೋರಿಡ್ ಬಿಲ್ಡಿಂಗ್. ಆ್ಯಂಗಲ್ ಆಫ್ ಡಿಪ್ರೆಷನ್ಸ್ ಹೇಳಿದ ನೋಡಿ ಇಲ್ಲಿ. ಸೊ ಇದು ಝೆಡ್ ಶೇಪ್. ಸೊ ಇಲ್ಲಿಗೆ ಬರೋಣ. ಫಸ್ಟು ಇದು ಝೆಡ್ ಶೇಪ್ ಅಂತ ಬಂದಾಗ ಇದು ಆ್ಯಂಗಲ್ 14 ಡಿಗ್ರಿ ಆಗುತ್ತೆ. ಸೊ ಇದು ಕಂಪ್ಲೀಟ್ ಬಂದ್ಬಿಟ್ಟು 35 ಡಿಗ್ರಿ ಇರುತ್ತೆ. ಫಸ್ಟ್ ನಾನೇನು ಮಾಡ್ತೀನಿ, ಫಸ್ಟ್ 14 ಡಿಗ್ರಿ ಇರೋದನ್ನ ಕನ್ಸಿಡರ್ ಮಾಡ್ತೀನಿ ಸಿಂಪಲ್ ಆಗಿ. ಓಕೆನಾ. ಸೊ ಇದು 100 ಇರೋದ್ರಿಂದ ದಿಸ್ ವಿಲ್ ಬಿ ಆಲ್ಸೋ ಈಕ್ವಲ್ ಟು 100. ಸೊ ಈ ರೀತಿ ಇದೆ. ಸೊ ಕನ್ಸಿಡರ್ ಟ್ರಯಾಂಗಲ್ ಎ ಇ ಪಿ. ಓಕೆನಾ. ಎ ಇ ಪಿ ವೇರ್ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಸೊ ಇಲ್ಲಿಗೆ ಬಂದಾಗ ಟ್ಯಾನ್ ಟೀಟಾ ಬಗ್ಗೆ ತಗೋತಾರಿಂದ ಸೊ ನಾವು ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ನಿಮ್ಗೇನು ಬರುತ್ತೆ, ಅಪೋಸಿಟ್ ಡಿವೈಡಿಂಗ್ ಬೈ ಅಡ್ಜಸೆಂಟ್ ಅಂತ ಹೇಳ್ತೀರಾ, ಇಲ್ಲ ಬೇಸ್ ಅಂತ ಹೇಳ್ತೀರಾ, ದಟ್ ಡಿಪೆಂಡ್ಸ್ ಆನ್ ಯು. ಸೊ ಇಲ್ಲಿ ಏನು ಬರುತ್ತೆ ನೋಡಿ, 140 ಇ ಪಿ ಡಿವೈಡಿಂಗ್ ಬೈ ಸೊ ನಿಮ್ಮ ವಾಟ್ ಬೇಸ್ ಎ ಪಿ ಇರುತ್ತೆ. ಓಕೆನಾ. ಇ ಪಿ ಡಿವೈಡಿಂಗ್ ಬೈ ಎ ಪಿ ಬರುತ್ತೆ. ಸೊ ಟ್ಯಾನ್ 14 ಡಿಗ್ರಿ ಈಸ್ ಈಕ್ವಲ್ ಟು ಇ ಪಿ ಡಿವೈಡಿಂಗ್ ಬೈ ಎ ಪಿ ಬರುತ್ತೆ. ಸೊ ಟ್ಯಾನ್ 14 ಡಿಗ್ರಿ ಅಂದರೆ ನಿಮಗೆ ಟೇಬಲ್ ಕೊಟ್ಟಿರ್ತಾರೆ. ಟ್ಯಾನ್ 14 ಡಿಗ್ರಿ ಬಂದು 0.25 ಇರುತ್ತೆ. 0.25 ಈಸ್ ಈಕ್ವಲ್ ಟು ಇ ಪಿ ಡಿವೈಡಿಂಗ್ ಬೈ 100 ಆಗುತ್ತೆ ಮಕ್ಕಳ. ಸೊ 100 ಇಂಟು ಇದು ಮಾಡಿದಾಗ ಸೊ ಇ ಪಿ ವ್ಯಾಲ್ಯೂ ನಿಮಗೆ 25 ಮೀಟರ್ ಬರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಮೀಟರ್. ನೆಕ್ಸ್ಟ್ ಅದೇ ರೀತಿ ಸೊ ಇಲ್ಲಿ ಕನ್ಸಿಡರ್ ಇನ್ನೊಂದು ಟ್ರಯಾಂಗಲ್ ಯಾವುದು 35 ಡಿಗ್ರಿ ಇರೋದು. ಸೊ ಕನ್ಸಿಡರ್ ಟ್ರಯಾಂಗಲ್ ಎ ಸಿ ಪಿನ ಕನ್ಸಿಡರ್ ಮಾಡಿದಾಗ ನಮಗೇನು ಬರುತ್ತೆ ನೋಡಿ. ಸೊ ಇಲ್ಲೂ ಕೂಡ ಟ್ಯಾನ್ ಟೀಟಾನೇ ತೊಗೋತೀನಿ. ಸೊ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಸೊ ಏನು ಬರುತ್ತೆ ಅಂದರೆ ಸಿ ಪಿ ಡಿವೈಡಿಂಗ್ ಬೈ ಎ ಪಿ ಬರುತ್ತೆ. ಸೊ ಇಲ್ಲಿ ಸಿ ಪಿ ಡಿವೈಡಿಂಗ್ ಬೈ ಎ ಪಿ ಬರುತ್ತೆ. ಓಕೆನಾ. ಸೊ ಟ್ಯಾನ್ 35 ಡಿಗ್ರಿ ಈಕ್ವಲ್ಸ್ ಸೊ ಟ್ಯಾನ್ 35 ಡಿಗ್ರಿ ಈಕ್ವಲ್ಸ್ ಸಿ ಪಿ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸಿ ಪಿ ಡಿವೈಡಿಂಗ್ ಬೈ ಎ ಪಿ ವ್ಯಾಲ್ಯೂ 100 ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 35? ಟೇಬಲ್ ನೋಡ್ಕೊಂಡು ಸಾಲ್ವ್ ಮಾಡಿದಾಗ 0.70 ಇರುತ್ತೆ. 0.70 ಇಸ್ ಈಕ್ವಲ್ ಟು ಸಿ ಪಿ ಡಿವೈಡಿಂಗ್ ಬೈ 100 ಮಾಡಿದಾಗ ಸಿ ಪಿ ವ್ಯಾಲ್ಯೂ ಬಂದು 70 ಮೀಟರ್ ಆಗುತ್ತೆ ಮಕ್ಕಳ. ಸೊ ಇದು ಸಿ ಪಿ ವ್ಯಾಲ್ಯೂ. ಸೊ ಇಲ್ಲಿ ನೋಡ್ತಾ ಬರೋಣ. ಸೊ ನನಗೆ ಇದು ಇ ಪಿ ವ್ಯಾಲ್ಯೂ ಸಿಕ್ಕಿದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇ ಪಿ? 25 ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ ಪಿ ವ್ಯಾಲ್ಯೂ 70 ಇದೆ. ಸೊ ನೆಕ್ಸ್ಟ್ ನನಗೆ ಈಗ ಸಿ ವ್ಯಾಲ್ಯೂ ಬೇಕು. ಸಿನ್ಸ್ ಇ ಸಿ ಮಿಡ್ ಪಾಯಿಂಟ್ ಇಲ್ಲಿ ಹೇಳಿದ್ದು ನೋಡಿ,
ಇ ಬಿಂಗೆ ಮಿಡ್ ಪಾಯಿಂಟ್ ಆಫ್ ಸಿ ಡಿ ಅಂತ ಹೇಳಿದ್ರು. ಸೊ ಈ ಪಾಯಿಂಟ್ ಏನಿದೆಯಲ್ಲ, ಸಿ ಇ ಡಿಸ್ಟೆನ್ಸ್ ಏನಿರುತ್ತೋ ಇ ಡಿ ಡಿಸ್ಟೆನ್ಸ್ ಕೂಡ ಅಷ್ಟೇ ಇರುತ್ತೆ. ಓಕೆನಾ. ಸೊ ನಾನೇನು ಮಾಡ್ತೀನಿ ನೋಡಿ, ಸೊ ಸಿ ಪಿ ಈಕ್ವಲ್ಸ್ ಸಿ ಇ ಮೈನಸ್ ಇ ಪಿ ಮಾಡ್ತೀನಿ. ಸಿ ಇ ವ್ಯಾಲ್ಯೂ 70 ಇದೆ, ಇ ಪಿ ವ್ಯಾಲ್ಯೂ 25 ಇದೆ. 70ಲಿ 25ನ ಸಬ್ಟ್ರಾಕ್ಟ್ ಮಾಡಿದ್ರೆ 45 ಬರುತ್ತೆ, 45 ಮೀಟರ್. ಸಿ ಪಿ ವ್ಯಾಲ್ಯೂ ಎಷ್ಟಿದೆ ಮಕ್ಕಳ? ಸಿ ಪಿ ವ್ಯಾಲ್ಯೂ 45. ಬಟ್ ಅವ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳೋದು ಸಿ ಡಿ ಟಾಪ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು. ಸೊ ಸಿ ಡಿ ಬೇಕು ಅಂದರೆ ನಾನೇನು ಮಾಡಬೇಕು ಅಂದರೆ, ಸೊ ಸಿ ಡಿ ಬೇಕು ಅಂದರೆ ನಾನೇನು ಮಾಡಬೇಕು, ಸಿ ಇ ಪ್ಲಸ್ ಇ ಡಿನ ಆ್ಯಡ್ ಮಾಡಬೇಕು. ಸೊ ಸಿ ಇ ಕೂಡ 45 ಇದೆ, ಇ ಡಿ ಕೂಡ 45 ಇದೆ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ 90 ಬರುತ್ತೆ. ಸೊ ಇದು 90 ಮೀಟರ್ಸ್ ಆಗಿರುತ್ತೆ. ವಾಟ್ ಇಸ್ ಸೊ ಸಿ ಡಿ ವ್ಯಾಲ್ಯೂ ಎಷ್ಟಿದೆ ಅಂದರೆ 90 ಮೀಟರ್. ನೆಕ್ಸ್ಟ್, ಸೊ ಇಲ್ಲಿ ಕ್ವಶನ್ ನಂಬರ್ ಎ ಬಿ ಫೈಂಡ್ ಔಟ್, ಟವರ್ ಎ ಬಿ ಫೈಂಡ್ ಔಟ್ ಮಾಡಬೇಕು. ಎ ಬಿ ಟವರ್ ಬೇಕು ಅಂದರೆ ಐ ನೀಡ್ ಟು ಫೈಂಡ್ ದ ಲೆಂತ್ ಆಫ್ ಎಫ್ ಡಿ. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಎ ಬಿ ಬೇಕು ಅಂದರೆ ಎ ಬಿ ಈಸ್ ಈಕ್ವಲ್ ಟು ಸಿ ಡಿನಲ್ಲಿ ನಾನೇನು ಫೈಂಡ್ ಔಟ್ ಸಬ್ಟ್ರಾಕ್ಟ್ ಮಾಡ್ತೀನಿ ಅಂದರೆ ಸಿ ಪಿನ ಸಬ್ಟ್ರಾಕ್ಟ್ ಮಾಡ್ತೀನಿ. ದ ವ್ಯಾಲ್ಯೂ ಆಫ್ ಸಿ ಡಿ ವ್ಯಾಲ್ಯೂ ಇಸ್ 90, ವ್ಯಾಲ್ಯೂ ಆಫ್ ಸಿ ಪಿ ವ್ಯಾಲ್ಯೂ ಇಸ್ 70. ಸೊ 90ಲಿ 70 ಸಬ್ಟ್ರಾಕ್ಟ್ ಮಾಡಿದ್ರೆ 20 ಬರುತ್ತೆ. ಸೊ ವ್ಯಾಲ್ಯೂ ಆಫ್ ಎ ಬಿ ಈಸ್ 20 ಮೀಟರ್ ಆಗಿರುತ್ತೆ. ಸೊ ಎ ಬಿ ಈಸ್ ಈಕ್ವಲ್ ಟು 20 ಮೀಟರ್. ಸೊ ಇದಿಷ್ಟು. ಓಕೆನಾ. ಸೊ ಕ್ವಶನ್ ನಂಬರ್ ಎ, ಸೊ ಎ ಟವರ್ ಎ ಬಿ ಡಿಸ್ಟೆನ್ಸ್ ಬಂದುಬಿಟ್ಟು 20 ಮೀಟರ್ ಇದೆ. ಕ್ವಶನ್ ನಂಬರ್ ಬಿ, ಸೊ ಬಿಲ್ಡಿಂಗ್ ಸಿ ಡಿ ಬಂದು ಸೊ ಎಷ್ಟಿದೆ ಅನ್ನೋದಾದ್ರೆ 90 ಮೀಟರ್ ಇದೆ. ಸೊ ಇದಿಷ್ಟು ಆನ್ಸರ್ ಆಗಿದೆ. ಹಿಸ್ಟೋಗ್ರಾಮ್ ಇದೆ. ಓಕೆ. ಸೊ ಹಿಸ್ಟೋಗ್ರಾಮ್ ಡ್ರಾ ಮಾಡಬೇಕು. ಇಲ್ಲಿ ನೋಡೋದಾದ್ರೆ ನೋಡಿ, ಯೂಸ್ ದ ಗ್ರಾಫ್ ಪೇಪರ್ ಫಾರ್ ದ ಗಿವನ್ ಕಂಡೀಷನ್. ಸೊ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಾರ್ಕ್ಸ್ ಅಂತ ತೊಗೊಂಡು ಆನ್ ಎಕ್ಸ್ ಆಕ್ಸಿಸ್, ಅದೇ ರೀತಿ ಇನ್ನೊಂದು ಆಕ್ಸಿಸಲ್ಲಿ 2 ಸೆಂಟಿಮೀಟರ್ ಸೇಮ್. ಸೊ 10 ಟೂ ಯೂನಿಟ್ಸ್ಗೆ, ಸೊ ಇಲ್ಲಿ 2 ಯೂನಿಟ್ಸ್ಗೆ 10 ಅಂತ ತೊಗೊತಾರೆ. 10, 20, 30 ಆ ಥರ ತೊಗೊತಾ ಹೋಗಬೇಕು. ಸೊ ಇಟ್ಸ್ ಈಸಿಯರ್. ಡ್ರಾ ಎ ಹಿಸ್ಟೋಗ್ರಾಮ್ ಫಾರ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಹಿಸ್ಟೋಗ್ರಾಮ್ನ ಡ್ರಾ ಮಾಡಬೇಕು. ಸೊ ನಾನು ಡೈರೆಕ್ಟಾಗಿ ಜಸ್ಟ್ ಐ ಆಮ್ ಪ್ಲೇಸಿಂಗ್ ದ ಗ್ರಾಫ್ ಇಯರ್ ಯಾವ ರೀತಿ ಬರುತ್ತೆ ಅನ್ನೋದಾದರೆ, ಸೊ ಇದನ್ನು ನೋಡ್ತಾ ಹೋಗ್ಬೋದು ನೀವು. ಸೊ ಇದು ನಾವು ಮಾಡಿದ್ದೀವಿ ನೋಡಿ. ಸೊ 30, 40, 50, 60, 70, 10 ಯೂನಿಟ್ಸ್ ತೊಗೋತಾ ಹೋಗಿದ್ದೀವಿ. ಸೊ ಜಸ್ಟ್ ವಿ ಹ್ಯಾವ್ ಪ್ಲೇಸ್ಡ್ ಎ ಗ್ರಾಫ್ ಇಯರ್. ಪ್ಲೇಸ್ ಮಾಡಿ ಸೊ ಸಾಲ್ವ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಮೋಡ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 64.5 ಮೀಟರ್ ಇದೆ. ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಟ್ರೈ ಬೈ ಯುವರ್ ಸೆಲ್ಫ್, ಇಟ್ಸ್ ಈಸಿಯರ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಸೊ ಇಲ್ಲಿ ಕ್ವಶನ್ ಪಿ ಕ್ಯೂ ಇಸ್ ಎ ಗ್ರಾಫ್. ಸೊ ಪಿ ಆ್ಯಂಡ್ ಕ್ಯೂ ಆರ್ ದ ಪಾಯಿಂಟ್ಸ್. ಸೊ ಈ ಕ್ವಶನ್ ನೋಡೋದಾದರೆ, ಇನ್ ದ ಗಿವನ್ ಗ್ರಾಫ್ ಪಿ ಆ್ಯಂಡ್ ಕ್ಯೂ ಆರ್ ದ ಪಾಯಿಂಟ್ಸ್ ಸಚ್ ದಟ್ ಪಿ ಕ್ಯೂ ಕಟ್ಸ್ ಆಫ್ ಅನ್ ಇಂಟರ್ಸೆಪ್ಟ್ 5 units and 3 units along x-axis and y-axis respectively. RS is perpendicular to PQ, passes through the origin. Find coordinates of P and Q. P ಮತ್ತು Q ನ ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ, ಅದೇ ರೀತಿ ಈಕ್ವೇಷನ್ ಆಫ್ ದಿ ಲೈನ್ RS ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ. ಓಕೆನಾ. ಫಸ್ಟ್ ಸೊ ಕೋಆರ್ಡಿನೇಟ್ ಆಫ್ P ಇಲ್ಲಿ ನೋಡೋದಾದರೆ, ಸೊ ಇಲ್ಲಿ 5 ಯೂನಿಟ್ಸ್ ಇದೆ. 1, ಸೊ 2, 3, 4, ಸೊ ದಿಸ್ ಇಸ್ 5. ಸೊ ಪಿ ವ್ಯಾಲ್ಯೂ ಬಂದು 5, 0. ನೆಕ್ಸ್ಟ್, ಸೊ ಇಲ್ಲಿಗೆ ಬಂದ ನೆಕ್ಸ್ಟ್ ಇನ್ನೊಂದು ಯಾವುದು ಕ್ಯೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಸೊ ಕ್ಯೂ ಈಸ್ ಇಯರ್ 3 ಯೂನಿಟ್ಸ್ ಅಂದಾಗ 1, 2, 3. ಸೊ 3 ಯೂನಿಟ್ಸ್ ಅಂತ ಬಂದಾಗ ಸೊ ಇಲ್ಲಿ 0, -3 ಕ್ಯೂ ವ್ಯಾಲ್ಯೂ. ಓಕೆನಾ. ಸೊ ಕ್ವಶನ್ ನಂಬರ್ ಎಗೆ ಆನ್ಸರ್ ಏನಾಗಿದೆ ನೋಡಿ. ಕ್ವಶನ್ ನಂಬರ್ ಎ, ಕೋಆರ್ಡಿನೇಟ್ ಪಿ ಈಸ್ 5, 0. ಸೊ ಕೋಆರ್ಡಿನೇಟ್ ಕ್ಯೂ ಈಸ್ 0, -3. ನಾವು ಸೊ ಕ್ವಶನ್ ನಂಬರ್ ಬಿ. ಸೊ ಕ್ವಶನ್ ನಂಬರ್ ಬಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ನನಗೆ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಈಕ್ವೇಷನ್ ಆರ್ ಎಸ್ ಇರೋದು ನೋಡಿ. ಸೊ ಇದು ಆರ್. ಸೊ ಆರ್ ಎಸ್ ಈ ಲೈನಿನ ಈಕ್ವೇಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಸೊ ಈಕ್ವೇಷನ್ ಆಫ್ ದಿಸ್ ಲೈನ್. ಸೊ ಈ ಈಕ್ವೇಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಜಸ್ಟ್ ನೀಡ್ ದ ವ್ಯಾಲ್ಯೂ ಆಫ್ ಆರ್ ವ್ಯಾಲ್ಯೂ ಏನಿದೆ ನೋಡಿ ಇಲ್ಲಿ. ಸೊ ಈ ಪಾಯಿಂಟ್ನ ಆರ್ ಅಂತ ಕನ್ಸಿಡರ್ ಮಾಡಿದ ವ್ಯಾಲ್ಯೂ ಆಫ್ ಆರ್ ಗೊತ್ತಿದೆಯಾ? ಓಕೆ, ವ್ಯಾಲ್ಯೂ ಆಫ್ ಆರ್ ಗೊತ್ತಿಲ್ಲ, ವ್ಯಾಲ್ಯೂ ಆಫ್ ಎಸ್ ಕೂಡ ಗೊತ್ತಿಲ್ಲ. ಸೊ ಇಟ್ ಇಸ್ ನಾಟ್ ಅನ್ನೋನ್, ಹೌದಲ್ವಾ? ಸೊ ಈಗ ಆರ್ ಎಸ್ ಈಕ್ವೇಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಸಿನ್ಸ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್, ಆ ಬೇಸಿಸ್ ಮೇಲೆ ಸೊ ನಾನು ಫೈಂಡ್ ಔಟ್ ಮಾಡ್ತೀನಿ. ಓಕೆನಾ. ಸೊ ಆರ್ ಎಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ, ದೆನ್ ಸ್ಲೋಪ್ ಆಫ್ ಆರ್ ಎಸ್ ಇಸ್ M2 ಅಂತ ತೊಗೋತೀನಿ. ಓಕೆನಾ. ಫಸ್ಟ್ ಈ ಲೈನಿನ ಸ್ಲೋಪ್ ಫೈಂಡ್ ಔಟ್ ಮಾಡ್ತೀನಿ. ಸ್ಲೋಪ್ ಆಫ್ ಲೈನ್ ಪಿ ಕ್ಯೂ ಫೈಂಡ್ ಔಟ್ ಮಾಡ್ಕೋತೀನಿ. ಸೊ ಯಾವ ರೀತಿ M1 ಅಂತ ತೊಗೋತೀನಿ. ಸೊ y2 - y1 ಡಿವೈಡಿಂಗ್ ಬೈ x2 - x1 ಆಗುತ್ತೆ. ಸೊ ಇದನ್ನ ಟ್ರೀಟ್ ಇಟ್ ಆಸ್ x1 y1,
treated as x2 y2. ಸೊ y2 ಬಂದು -3 -0 ಡಿವೈಡಿಂಗ್ ಬೈ, ಸೊ ಇಲ್ಲಿ ಏನು ಬರುತ್ತೆ ಅಂದರೆ 0 -5 ಬರುತ್ತೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್, -3 -5 ಬರುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸ್ಲೋಪ್ m1 is equal to 3/5. ಓಕೆನಾ. ಸೊ ನಾವು ಸಿನ್ಸ್ PQ is perpendicular to RS, so m1 into m2 will be equal to -1. ಸೊ m1 ಏನಿದೆ ಅಂದರೆ 3/5 into m2 equals -1 ಇದೆ. m2 will be equal to -5/3 ಆಗುತ್ತೆ. ಸೊ ಇಂಟು ಸ್ಲೋಪ್. ಸೊ ಸ್ಲೋಪ್ ಆಯಿತು, ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು ನೋಡಿ. ಇಲ್ಲಿ ಸ್ಲೋಪ್ ಫೈಂಡ್ ಔಟ್ ಮಾಡಿದ್ಮೇಲೆ ಇಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಅಂತ. ಸೊ ಈ ಲೈನ್ ಎಲ್ಲಿ ಪಾಸ್ ಆಗ್ತಿದೆ ನೋಡಿ. ಸೊ ಇದು ಆರಿಜಿನ್ ಮುಖಾಂತರ ಪಾಸ್ ಆಗ್ತಿದೆ, 0,0 ಅಂತ ತೊಗೊಳ್ಳೋಣ. ಸೊ ಈಕ್ವೇಷನ್ ಆಫ್ ಎ ಲೈನ್ ಫಾರ್ಮುಲಾ ಏನು, y ಮೈನಸ್ y1 is equal to ಸೊ m2 ಇಂಟು ಸೊ x ಮೈನಸ್ x1 ಅಂತ ತೊಗೊಳ್ತೀನಿ. ಸೊ ಇಲ್ಲಿ y ಮೈನಸ್ 0 ಈಕ್ವಲ್ಸ್ m2 ವ್ಯಾಲ್ಯೂ -5/3 ಟೈಮ್ಸ್ ಆಫ್ x ಮೈನಸ್ 0 ಬರುತ್ತೆ. ಸೊ ಇಲ್ಲಿ ನಿಮಗೆ ಈಕ್ವೇಷನ್ ಏನು ಬರುತ್ತೆ ನೋಡಿ. ಸೊ ಈಕ್ವೇಷನ್ ಬಂದ್ಬಿಟ್ಟು y ಈಕ್ವಲ್ಸ್ -5/3 ಟೈಮ್ಸ್ ಆಫ್ x ಬರುತ್ತೆ. ಸೊ 3 ಈ ಕಡೆ ಕಳಿಸ್ಕೊಂಡ್ರೆ 3y is equal to -5x. ಸೊ 3y plus 5x equals 0. ಸೊ ಇದು ಈಕ್ವೇಷನ್ ಆಫ್ ದಿ ಲೈನ್ RS. ಸೊ ಈಕ್ವೇಷನ್ ಆಫ್ ಲೈನ್ RS ಈಸ್ 3y plus 5x equals 0. ನೆಕ್ಸ್ಟ್ ಕ್ವಶನ್ ಬಂದು GST ಬೇಸಿಸ್ ಇದೆ. ಇದು ಕೂಡ ಈಸಿಯಾಗಿ ನೀವೇ ಸಾಲ್ವ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾನೆ. ಸೊ ಟೇಬಲ್ ಯೂಸ್ ಮಾಡಿಕೊಂಡು ನೀವೇನು ಫೈಂಡ್ ಔಟ್ ಮಾಡಬೇಕು, GST ಫೈಂಡ್ ಔಟ್ ಮಾಡಬೇಕು ನೋಡಿ. ದ ಕಸ್ಟಮರ್ ಪೇಡ್ 2000, ರೌಂಡ್ ಆಫ್ ಟು ದ ನಿಯರೆಸ್ಟ್ 10. ಸೊ ಕ್ಲಿಯರ್ ದ ಬಿಲ್. ನೋಟ್ 5% ಡಿಸ್ಕೌಂಟ್ ಇಸ್ ಅಪ್ಲಿಕೇಬಲ್ ಫಾರ್ ಅನ್ ಆರ್ಟಿಕಲ್ ಇಫ್ 10 ಆರ್ ಮೋರ್ ಸಚ್ ಆರ್ಟಿಕಲ್ಸ್ ಆರ್ ಪರ್ಚೇಸ್ಡ್. ಸೊ 10 ಅಥವಾ 10ಗಿಂತ ಜಾಸ್ತಿ ಪರ್ಚೇಸ್ ಮಾಡಿ ಅಂತ ಆರ್ಟಿಕಲ್ 12. ಸೊ ಇದಕ್ಕೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಇಸ್ 5% ಇದೆ. ಓಕೆನಾ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಫಸ್ಟ್ ಕಾಸ್ಟ್ ಪ್ರೈಸ್ ಆಫ್, ಫಸ್ಟ್ ನಾನು ಏನು ಮಾಡ್ತೀನಿ, ಸೊ ಟೋಟಲ್ ಕಾಸ್ಟ್ ಆಫ್ ಆರ್ಟಿಕಲ್ ಎ ತೊಗೋತೀನಿ. ಅದಕ್ಕೆ ಯಾವುದೇ ಡಿಸ್ಕೌಂಟ್ ಇರಲ್ಲ. ಟೋಟಲ್ ಕಾಸ್ಟ್ ಆಫ್ ಆರ್ಟಿಕಲ್ ಎ ವಿಲ್ ಬಿ ಈಕ್ವಲ್ ಟು ಸೊ ₹190 ಇಂಟು 6 ಮಾಡಿದಾಗ ದಿಸ್ ಬಿಕಮ್ಸ್ 1140 ಆಗುತ್ತೆ. ಸೊ ಇದು ಟೋಟಲ್ ಕಾಸ್ಟ್ ಆಫ್ ದಟ್ ಒನ್. ನಾವು GST ಫಾರ್ ಆರ್ಟಿಕಲ್ ಎ ಏನಾಗುತ್ತೆ ಅಂದರೆ, ಸೊ ಎಷ್ಟು ಪರ್ಸೆಂಟ್ ಇದೆ ನೋಡಿ, 12% ಅಂದರೆ 12/100 ಟೈಮ್ಸ್ ಆಫ್ 1140 ಆಗುತ್ತೆ. ಸೊ ಇಲ್ಲಿ 0 ಗೆಟ್ ಕ್ಯಾನ್ಸಲ್. ಸೊ ಇದನ್ನ ಸಾಲ್ವ್ ಮಾಡಿದಾಗ ನೀವು 2 6 2 5 ಈ ರೀತಿ ಸಾಲ್ವ್ ಮಾಡ್ಕೊಂಡಾಗ ಸೊ ಆನ್ಸರ್ ವಿಲ್ ಬಿಕಮ್ಸ್, ಸೊ GST ಏನಾಗಿರುತ್ತೆ 136.8 ಆಗುತ್ತೆ. 136.8 GST ಆಫ್ ಆರ್ಟಿಕಲ್ ಎ. ನಾವು ಸೊ ಟೋಟಲ್ ಕಾಸ್ಟ್ ಆಫ್ ಆರ್ಟಿಕಲ್ ಎ ವಿತ್ GST. ಸೊ ವಿತ್ GST ಏನಾಗಿರುತ್ತೆ, ಸೊ ಇದೇನಾಗಿರುತ್ತೆ ಅಂದರೆ 1140 ಪ್ಲಸ್ 136.8. ಸೊ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 1276.80. ಸೊ ಇದು ನಮ್ಮ ಆರ್ಟಿಕಲ್ ಎದು ಕಾಸ್ಟ್. ನೆಕ್ಸ್ಟ್ ಆರ್ಟಿಕಲ್ ಬಿ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಇಯರ್ ಫಾರ್ ಆರ್ಟಿಕಲ್ ಬಿ ಡಿಸ್ಕೌಂಟ್ ಇಸ್ ಅಪ್ಲಿಕೇಬಲ್. ಸೊ ಡಿಸ್ಕೌಂಟ್ ಎಷ್ಟು 5%. ಓಕೆನಾ. ಸೊ ಅದೆಷ್ಟಾಗುತ್ತೆ ಅಂದರೆ ದಟ್ ಇಂಪ್ಲೈಸ್ ಸೊ 12 5 60 ಇರೋದ್ರಿಂದ 600 ಆಗುತ್ತೆ. ಸೊ ಟೋಟಲ್ ಕಾಸ್ಟ್ ಆಫ್ ಆರ್ಟಿಕಲ್ ಬಿ ಎಷ್ಟಾಗುತ್ತೆ ಅಂದರೆ 12 ಇಂಟು 50 ದಟ್ ಬಿಕಮ್ 600. ಓಕೆನಾ. 600 ಆಗಿರುತ್ತೆ. ಇಲ್ಲಿ 5% ಡಿಸ್ಕೌಂಟ್ ಇರೋದ್ರಿಂದ ಸೊ ಎಷ್ಟಾಗುತ್ತೆ ಅಂದರೆ 5/100 ಟೈಮ್ಸ್ ಆಫ್ 60 ಆಗುತ್ತೆ. 6 5 30, ಡಿಸ್ಕೌಂಟ್ ಅಮೌಂಟ್ 30. ಸೊ ಅಂದರೆ ನಿಮಗೆ 570 ರೂಪೀಸ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 600 ಮೈನಸ್ 30 ದಟ್ ಬಿಕಮ್ಸ್ 570 ರೂಪೀಸ್ ಆಗುತ್ತೆ. ಸೊ ಇಲ್ಲಿ GST ಅಪ್ಲಿಕೇಬಲ್ ಆಗೋದ್ರಿಂದ ಸೊ GST ಎಷ್ಟು ಪರ್ಸೆಂಟ್ ನೋಡಿ. ಸೊ GST ಈಸ್ ಈಕ್ವಲ್ ಟು 18%. 18 ಡಿವೈಡಿಂಗ್ ಬೈ 100 ಟೈಮ್ಸ್ ಆಫ್ 570. 0 ಕ್ಯಾನ್ಸಲ್ ಆಗುತ್ತೆ. ಸೊ ಇಷ್ಟು ಬರುತ್ತೆ. ಇದನ್ನು ಸಾಲ್ವ್ ಮಾಡಿ 102.6 ಬರುತ್ತೆ. ನೆಕ್ಸ್ಟ್ ಟೋಟಲ್ ಕಾಸ್ಟ್ ವಿತ್ GST. ಟೋಟಲ್ ಕಾಸ್ಟ್ ವಿತ್ GST ಎಷ್ಟಾಗುತ್ತೆ ಅಂದರೆ 672.60 ರೂಪೀಸ್ ಬರುತ್ತೆ. ಇದು ಆರ್ಟಿಕಲ್ ಬಿ ಇದು, ಇದು ಆರ್ಟಿಕಲ್ ಎ ಇದು. ಓಕೆನಾ.
ಸೊ ಇವೆರಡನ್ನೂ ಏನು ಮಾಡಬೇಕು? ಸೊ ವಾಟ್ ವಿ ನೀಡ್ ಟು ಡೂ ಈಸ್, ಸೊ ಟೋಟಲ್ ಬಿಲ್ will be equal to 1276.80 ಪ್ಲಸ್ 672.60 ಇದು ಎರಡನ್ನ ಆ್ಯಡ್ ಮಾಡಿದಾಗ ನಿಮಗೆ ಸೊ 1949.40 ಬರುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ರುಪೀಸ್ 1950. ಸೊ ಇದಿಷ್ಟನ್ನ ಪೇ ಮಾಡಬೇಕು. ಸೊ amount paid by customer is wrong, as total amount ಅವನು ಎಷ್ಟು ಪೇ ಮಾಡಿದ? 2000. ಟೋಟಲ್ ಅಮೌಂಟ್ ಈಸ್ ನಾಟ್ 2000. ಅವನು ಎಷ್ಟು ಪೇ ಮಾಡಬೇಕಿತ್ತು? 1000. ರೌಂಡ್ ಆಫ್ ಮಾಡಿದಾಗ 1000. ಸೊ 1949 ಇದ್ದಾಗ ರೌಂಡ್ ಆಫ್ ಟು 10 ಅಂತ ಕೇಳಿದ್ರೆ 1950 ಆಗುತ್ತೆ. ಸೊ ಅವನೇನು ಮಾಡಿದ? ರೌಂಡ್ ಆಫ್ ಟು 100 ಮಾಡಿಬಿಟ್ಟು ಸೊ 50 rupees ಹೆಚ್ಚಿಗೆ ಕೊಟ್ಟಿದ್ದಾನೆ. ಸೊ ಹಂಗಾಗಿ ದ ಕಸ್ಟಮರ್ ಅಮೌಂಟ್ ಪೇಡ್ ಇಸ್ ರಾಂಗ್ ಅಂತ ಸೊ ನಾವು ಜಸ್ಟಿಫೈ ಮಾಡಿ ಹೇಳ್ತಾ ಇದ್ದೀವಿ. ಸೊ ಇದಿಷ್ಟು ಕ್ವಶನ್ ನಂಬರ್ 7 ಆಗಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 8 ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 8ನ ಫಸ್ಟ್ ಕ್ವಶನ್ ನೋಡೋದಾದರೆ ಸೊ ಅಲ್ಲೇನಿದೆ, ಶೇರ್ಸ್ ಆ್ಯಂಡ್ ಡಿವಿಡೆಂಡ್ಸ್ನ ಕ್ವಶನ್ ಇದೆ, ಓಕೆನಾ. ಸೊ ಇಲ್ಲಿ ಕ್ವಶನ್ ಓದೋಣ. ಎ ಮ್ಯಾನ್ ಬಾಟ್ ₹200 ಶೇರ್ಸ್ ಆಫ್ ಎ ಕಂಪನಿ 25% ಪ್ರೀಮಿಯಮ್ ಅಂತ ಹೇಳಿ. ₹200 ಶೇರ್ಸ್ ನಾಮಿನಲ್ ವ್ಯಾಲ್ಯೂ ಅಥವಾ ಫೇಸ್ ವ್ಯಾಲ್ಯೂ ಅಂತ ಕರಿತೇವೆ. ಸೊ ನಾಮಿನಲ್ ವ್ಯಾಲ್ಯೂ ಅಥವಾ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಂದರೆ ₹200 ಇದೆ. ಸೊ ನೆಕ್ಸ್ಟ್ ಸೊ 25% ಪ್ರೀಮಿಯಮ್ ಅಂತ ಹೇಳಿದ್ರಿಂದ ನಾಮಿನಲ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 200 ಪ್ಲಸ್ 200 ಟೈಮ್ಸ್ ಆಫ್ 25/100 ಆಗುತ್ತೆ. ಇಲ್ಲಾಂದರೆ ಹಿಂಗೆ ಮಾಡೋಣ, 0 ಕ್ಯಾನ್ಸಲ್ ಮಾಡೋಣ, 25 to 50. ಸೊ 200 ಪ್ಲಸ್ 50 ದಟ್ ಬಿಕಮ್ಸ್ ಮಾರ್ಕೆಟ್ ವ್ಯಾಲ್ಯೂ ಬಂದು ₹250 ಆಗುತ್ತೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ? ₹250, ಓಕೆನಾ. ಸೊ ಫೇಸ್ ವ್ಯಾಲ್ಯೂ ಅಥವಾ ನಾಮಿನಲ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 200. ಎಲ್ಲಿ ಬರಿತಾ ಹೋಗ್ತೀನಿ ನೋಡಿ. ಸೊ ನಾಮಿನಲ್ ವ್ಯಾಲ್ಯೂ ಎಷ್ಟೈತೆ? 200 ಇದೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ? ₹250 ಇದೆ. ನಾವು ಸೊ ರಿಟರ್ನ್ ಪರ್ಸೆಂಟೇಜ್ ಅಥವಾ ಡಿವಿಡೆಂಡ್ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ 5% ಇದೆ. ಸೊ ಆನ್ ಇಸ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಸೊ ರಿಟರ್ನ್ ಪರ್ಸೆಂಟೇಜ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿದ್ರು. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ ಫೈಂಡ್ ಔಟ್ ಮಾಡಬೇಕು. ಸೊ ಅವನೇನು ಕೇಳಿದ್ದಾನೆ ಅಂದರೆ ಡಿವೈಡೆಂಡ್ ಪರ್ಸೆಂಟೇಜ್ ಕೇಳಿದ್ದಾನೆ. ಸೊ ಡಿವೈಡೆಂಡ್ ಪರ್ಸೆಂಟ್ ಅಂದರೆ ಇನ್ಕಮ್ ಪರ್ಸೆಂಟ್ ಅಂತೇಳಿ. ಸೊ ಇದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಸೊ ಡಿವೈಡಿಂಗ್ ಬೈ ಸೊ ಮಾರ್ಕೆಟ್ ವ್ಯಾಲ್ಯೂ ಇಂಟು 100, ಓಕೆನಾ. ಸೊ ಇದು ನಮ್ಮ ಫಾರ್ಮುಲಾ, ಬಟ್ ಡಿವೈಡೆಂಟೇ ಗೊತ್ತಿಲ್ಲ ನನಗೆ. ಸೊ ಡಿವೈಡೆಂಟ್ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಡಿವೈಡೆಂಟ್ ಈಸ್ ಈಕ್ವಲ್ ಟು ನಾಮಿನಲ್ ವ್ಯಾಲ್ಯೂ ಇಂಟು ನಂಬರ್ ಆಫ್ ಶೇರ್ಸ್ ಇಂಟು ರೇಟ್ ಆಫ್ ಡಿವೈಡೆಂಟ್ ಅಂತ ಕರಿತೀವಿ. ಸೊ ಇದು ನಾಮಿನಲ್ ವ್ಯಾಲ್ಯೂ ಎಷ್ಟಿದೆ ಮಕ್ಕಳ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ನಾಮಿನಲ್ ವ್ಯಾಲ್ಯೂ? ನಾಮಿನಲ್ ವ್ಯಾಲ್ಯೂ ಬಂದು 200 ಇದೆ. ನಂಬರ್ ಆಫ್ ಶೇರ್ಸ್ ಇಟ್ ಆಸ್ 1. ಸೊ ರಿಟರ್ನ್ ಪರ್ಸೆಂಟೇಜ್ ಎಷ್ಟಿದೆ? ಸೊ ರಿಟರ್ನ್ ಪರ್ಸೆಂಟೇಜ್ ಗೊತ್ತಿಲ್ಲ, ಅದನ್ನು R/100 ಅಂತ ತಗೋತೀನಿ. ಇಲ್ಲಿ 0 ಕ್ಯಾನ್ಸಲ್ ಮಾಡೋಣ, 2 ಟೈಮ್ಸ್ ಆಫ್ R ಅಂತ ತಗೋತೀನಿ, ಓಕೆನಾ. ಸೊ ಇದು ಡಿವೈಡೆಂಟ್. ಸೊ ಡಿವೈಡೆಂಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಡಿವೈಡೆಂಟ್ ಪರ್ಸೆಂಟೇಜ್ ಅವನೇ ಕೊಟ್ಟಿದ್ದಾನೆ, ಓಕೆನಾ. ಡಿವೈಡೆಂಟ್ ಪರ್ಸೆಂಟೇಜ್ ಎಷ್ಟು? 5% ಇದೆ ಅಂತ. ರೇಟ್ ಆಫ್ ಡಿವೈಡೆಂಟ್ ಫೈಂಡ್ ಔಟ್ ಮಾಡಬೇಕು ನಾನು, ಓಕೆನಾ. ಸೊ ಡಿವೈಡೆಂಟ್ ಈಸ್ ಈಕ್ವಲ್ ಟು ಡಿವೈಡೆಂಟ್ ಬಂದುಬಿಟ್ಟು 2R ಡಿವೈಡಿಂಗ್ ಬೈ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟಿದೆ? ಮಾರ್ಕೆಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಿಲ್ಲ, 250 ಇದೆ. 250 ಇಂಟು 100, ಓಕೆನಾ ಮಕ್ಕಳ. ಸೊ ಇಲ್ಲಿ ಸೊ ಇದು ಡಿವೈಡೆಂಟ್ ಎಷ್ಟಿದೆಯಪ್ಪ ಇಲ್ಲಿ? ಸೊ 5% ಇದೆ, ಕರೆಕ್ಟ್ ಅಲ್ವಾ ಮಕ್ಕಳ? 5% ತೊಗೋತೀನಿ. ಸೊ 5 ಇಂಟು 250 ಡಿವೈಡಿಂಗ್ ಬೈ 200. ಸೊ 2 ಇಂಟು 100. ನೆಕ್ಸ್ಟ್ ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ 10 ಕ್ಯಾನ್ಸಲ್ ಆಗುತ್ತೆ. ಸೊ ಇದು R ಎಷ್ಟು ಪರ್ಸೆಂಟೇಜ್ ಬರುತ್ತೆ ನೋಡಿ? 5 ಇಂಟು 25, 5 1s 5, 5 4s 20, 25/4, 25/4 ಮಾಡಿದಾಗ ಸೊ ಎಷ್ಟು ಪರ್ಸೆಂಟ್ ಬರುತ್ತೆ? 25/4 ಮಾಡಿದಾಗ 4 1s 4, 4 6 24 ಪಾಯಿಂಟ್. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ 6.25% ಬರುತ್ತೆ. ಸೊ ರೇಟ್ ಆಫ್ ಡಿವೈಡೆಂಟ್ R ವ್ಯಾಲ್ಯೂ ಎಷ್ಟು ಬರುತ್ತಪ್ಪ? 6.25% ಬರುತ್ತೆ. ಇದು ಬಿಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್, ನಂಬರ್ ಆಫ್ ಶೇರ್ಸ್ ಪರ್ಚೇಸ್ಡ್ ಇಫ್ ಆ್ಯನ್ಯಲ್ ಡಿವಿಡೆಂಟ್ ಈಸ್ 1000 ಅಂತ ಹೇಳಿ. ಆ್ಯನ್ಯಲ್ ಡಿವಿಡೆಂಟ್ 1000 ಆಗಿದ್ರೆ ಸೊ ಎಷ್ಟು ಶೇರ್ಸ್ನ ಪರ್ಚೇಸ್ ಮಾಡ್ಬೋದು ಅಂತ ಕೇಳೋಣ. ಸೊ ನಮಗೆ ಆಲ್ರೆಡಿ ಫಾರ್ಮುಲಾ ಹೇಳಿದೆ ನಿಮಗೆ,
total dividend is equal to number of shares into dividend percentage per share. ಓಕೆನಾ. ಸೊ ಇದೆಷ್ಟಿದೆ, ನಮ್ಮ ಟೋಟಲ್ ಡಿವೈಡೆಂಡ್ ಬಂದು 1000 ಅಂತ ಹೇಳಿದ್ದಾನೆ, ವಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಶೇರ್ಸ್ ಗೊತ್ತಿಲ್ಲ ಏನು ಅಂತ ಹೇಳ್ತಾನೆ. ಡಿವೈಡೆಂಡ್ ಪರ್ಸೆಂಟೇಜ್ ಫಾರ್ ಈಚ್ ಶೇರ್ ಎಷ್ಟಿದೆ ಅಂದರೆ 12 ಪಾಯಿಂಟ್, ನಿಮಿಷ, 12.5 ಇದೆ. ಓಕೆನಾ. ಸೊ 12.5. ಸೊ ನಾವು n is equal to 1000 dividing by 12.5 ಮಾಡಿದಾಗ ದ ಆನ್ಸರ್ ವಿಲ್ ಬಿ ಈಕ್ವಲ್ ಟು 80. ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಮಕ್ಕಳ, 80 ಇದೆ. ಸೊ ಇದಿಷ್ಟು. ಸೊ ಕ್ವಶನ್ ನಂಬರ್ 8ನ ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಸೊ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿದ್ದಾನೆ. ಫೈಂಡ್ ದ ಮೀನ್ ಫಾರ್ ದ ನಿಯರೆಸ್ಟ್ ಹೋಲ್ ನಂಬರ್ ಅಂತ ಹೇಳಿದ್ದಾನೆ. ಸೊ ಮೀನ್ ಫಾರ್ಮುಲಾ ಏನು, ಮೀನ್ ಈಸ್ ಈಕ್ವಲ್ ಟು, ಸೊ ಮೀನ್ ಆಫ್ ಅಥವಾ ಎಕ್ಸ್ ಬಾರ್ ಅಂತ ಕರೀಬೋದು. ಇದರದ್ದಕ್ಕೆ ಫಾರ್ಮುಲಾ ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಇಂಟು ಎಫ್ ಡಿವೈಡಿಂಗ್ ಬೈ ಸಮೇಷನ್ ಆಫ್ ಎಫ್. ಸೊ ಇದನ್ನು ಫೈಂಡ್ ಔಟ್ ಮಾಡೋದಾದರೆ ಟೇಬಲ್ ಬರೀಬೇಕು ಇಲ್ಲಿ. ಓಕೆನಾ. ಸೊ ಇಲ್ಲಿ ಟೇಬಲ್ ಟೇಬಲ್ ಡ್ರಾ ಮಾಡಿದ್ದೀನಿ. ಫಸ್ಟ್ ಇದಕ್ಕೆ ಕ್ಲಾಸ್ ಇಂಟರ್ವಲ್ಸ್ ಬರೀತೀನಿ ನೋಡಿ ಮಕ್ಕಳ, ಈ ರೀತಿ ಬರೀತೀನಿ. ಕ್ಲಾಸ್ ಇಂಟರ್ವಲ್ಸ್ ಬರೆಯೋದಾದರೆ ಇದಕ್ಕೆ 10 ಇರೋದ್ರಿಂದ 9.5 to 10.5 ಅಂತ ಬರೀತೀನಿ. ನೆಕ್ಸ್ಟ್ ಬಂದ್ಬಿಟ್ಟು 10.5 to 11.5 ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 11.5 ಇಂದ 12.5 ಆಗಿರುತ್ತೆ. ಅದೇ ರೀತಿ 12.5 ಇಂದ 13.5 ಕ್ಲಾಸ್ ಇಂಟರ್ವಲ್ ಇರುತ್ತೆ. ನೆಕ್ಸ್ಟ್ 13.5 ಇಂದ 14.5 ಇರುತ್ತೆ. ಸೊ 14.5 ಇಂದ 15.5 ಇರುತ್ತೆ. ಅದೇ ರೀತಿ 15.5 ಇಂದ 16.5 ಇರುತ್ತೆ ಮಕ್ಕಳ. ಓಕೆನಾ. ನಿಯರೆಸ್ಟ್ ಹೋಲ್ ನಂಬರ್ಗೆ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಬಂದು 10, 11, 12, 13, 14, 15, 16 ಇದೆ. ಸೊ ಎಫ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾನೆ 3, 2, ಎಫ್ ಇಂಡಿಕೇಟ್ಸ್ ವೈ. ಓಕೆನಾ. ದಿಸ್ ಇಸ್ ವೈ. ಓಕೆನಾ. ಎಫ್ ಆಫ್ ವೈ ಅಂತ ಕರಿತೇನೆ. ಸೊ ನೆಕ್ಸ್ಟ್ 2, 6, 3, 5, 3 ಇದೆ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಎಕ್ಸ್ ಇಂಟು ಎಫ್ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಇಂಟು ಎಫ್ ಅಂತ ಬಂದಾಗ 10 3s 30 ಆಗುತ್ತೆ. 11 2s 22, 12 2s 24, 13 6s 78, ಸೊ 14 3s 42, ನೆಕ್ಸ್ಟ್ 15 5s 75, ನೆಕ್ಸ್ಟ್ 16 3s 48 ಆಗುತ್ತೆ ಮಕ್ಕಳ. ಸೊ ಇಲ್ಲಿ ಸಿ ಇಂಟು ಎಫ್ ಮಾಡಬೇಕು ಮಕ್ಕಳ. ಸಿ ಇಂಟು ಎಫ್ ಮಾಡಿದಾಗ ನಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 3 ಬರುತ್ತೆ. ಸೊ 3 + 2 5, ಸೊ 5 + 2 7, 7 + 6 13, 13 + 3 16, 16 + 5 21, 21 + 3 ಅಂದಾಗ 24 ಬರುತ್ತೆ ಮಕ್ಕಳ. ಸೊ ಇಲ್ಲಿ ಎಫ್ನ ಆ್ಯಡ್ ಮಾಡಿ. ವಾಟ್ ಈಸ್ ಎಫ್ನ ಆ್ಯಡ್ ಮಾಡಿದಾಗ ಟೋಟಲ್ 3 + 2 + 2 + 6, ಸೊ ಟೋಟಲ್ ಇದು 24 ಬರುತ್ತೆ ಮಕ್ಕಳ ಟೋಟಲ್. ಓಕೆನಾ. ಸೊ ಇದು 24 ಬರುತ್ತೆ. ಇಲ್ಲಿ ಎಫ್ ಇಂಟು ಎಕ್ಸ್ ಆ್ಯಡ್ ಮಾಡಿದಾಗ ನಿಮಗೆ 319 ಸಮ್ ಬರುತ್ತೆ. ಇದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೀನ್ ಫಾರ್ಮುಲಾಗೆ ಬಂದಾಗ ಸಮೇಷನ್ ಆಫ್ ಎಕ್ಸ್ ಎಫ್ ಇದ್ರದ್ದು ಸಮ್ ಏನಿದೆ 319 ಇದೆ ಮಕ್ಕಳು. ಸೊ ಇಲ್ಲೇ ಮಾಡ್ತೀನಿ 319 ಡಿವೈಡಿಂಗ್ ಬೈ 24. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಏನು ಬರುತ್ತೆ ಅಂದರೆ, ಜಸ್ಟ್ ನಾನು ಡೈರೆಕ್ಟಾಗಿ ಬರೆದಿದ್ದೀನಿ 13.29 ಬರುತ್ತೆ. ಸೊ ಇದನ್ನು ರೌಂಡ್ ಆಫ್ ಮಾಡಿದಾಗ ನಿಮಗೆ 13.3 ದಟ್. ಸೊ ನಾವು ಹೇಳಿರೋದು ನಿಯರೆಸ್ಟ್ ಹೋಲ್ ನಂಬರ್ಗೆ ರೌಂಡ್ ಆಫ್ ಮಾಡಿ ಅಂತ, ಹಂಗಾಗಿ 13 ಬರುತ್ತೆ. ಸೊ ಮೀನ್ ಏನಾಗಿದೆ, ಎಕ್ಸ್ ಬಾರ್ ವಿಲ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 13. ಸೊ ಇದು ಕ್ವಶನ್ ನಂಬರ್ ಎಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ ಫೈಂಡ್ ಔಟ್ ಮಾಡಬೇಕು. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಇದೆಯಲ್ಲ, ಸೊ ಆ ಫಾರ್ಮುಲಾನ ಚೂಸ್ ಮಾಡ್ಕೊಳ್ಳಿ. ಆ ಫಾರ್ಮುಲಾ ಪ್ರಕಾರ ಬರೀತಾ ಹೋಗಿ. ಸೊ ಏನು ಬರುತ್ತೆ ನೋಡಿ. ಸೊ ಮೀಡಿಯನ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಆಫ್ n/2 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡಿಂಗ್ ಬೈ ಎಫ್. ಓಕೆನಾ. ಸೊ ಇಂಟು ಎಚ್ ಇರುತ್ತೆ. ಸೊ ಇದು ನಿಮ್ಮ ಫಾರ್ಮುಲಾ. ಆ್ಯಸ್ ಪರ್ ಫಾರ್ಮುಲಾ ಸೊ ನೀವು ಎಲ್ ವ್ಯಾಲ್ಯೂ ಏನು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಲ್ ವ್ಯಾಲ್ಯೂ ಏನಾಗಿರುತ್ತೆ, ಸೊ 12.5. ಓಕೆನಾ. ಲೋಯೆಸ್ಟ್ 12.5. ನೆಕ್ಸ್ಟ್ ಎನ್ ವ್ಯಾಲ್ಯೂ ಏನಾಗಿದೆ ಅಂದರೆ, ಸೊ ದಿಸ್ ಇಸ್ ಎನ್ ವ್ಯಾಲ್ಯೂ 24. ಓಕೆನಾ. ಎನ್ ವ್ಯಾಲ್ಯೂ 24. ಸೊ ಇದು 12.5. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅದರದ್ದು 7. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 7 ಸಿ ಎಫ್. ಓಕೆನಾ. ನೆಕ್ಸ್ಟ್ ಎಚ್ ವ್ಯಾಲ್ಯೂ, ಹೈಟ್ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಸಬ್ಟ್ರಾಕ್ಟ್ ಮಾಡಿ 1 ಬರುತ್ತೆ. ಓಕೆನಾ. ಹೈಟ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಲ್ 12.5 ಪ್ಲಸ್ ಎನ್ ವ್ಯಾಲ್ಯೂ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎನ್ 24/2 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 7 ಆಲ್ ಡಿವೈಡಿಂಗ್ ಬೈ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ವ್ಯಾಲ್ಯೂ 6 ಇರುತ್ತೆ ಮಕ್ಕಳ. ಸೊ ಇಲ್ಲಿ ಎಫ್ ವ್ಯಾಲ್ಯೂ ಏನಿದೆ ಇಲ್ಲಿ
ಇದ್ರದ್ದು ನೆಕ್ಸ್ಟ್ ಟರ್ಮ್ ಅಂತ ಬಂದಾಗ 6 ಎಫ್ ವ್ಯಾಲ್ಯೂ ಏನಾಗಿರುತ್ತೆ 6 ಇಂಟು ಎಚ್ ವ್ಯಾಲ್ಯೂ 1 ಇದೆ. ಓಕೆನಾ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನಾಗಿರುತ್ತೆ 12.5 ಹಾಗೆ ಬರ್ಕೋತೀನಿ. ಸೊ 12 ಬರುತ್ತೆ, 12ಅಲ್ಲಿ 7 ಸಬ್ಟ್ರ್ಯಾಕ್ಟ್ ಮಾಡಿ ಸೊ 5 ಬರುತ್ತೆ, 5/6 ಇರುತ್ತೆ. ಸೊ ಇಲ್ಲಿ ಇದು ಮಾಡಿದಾಗ ನಿಮಗೆ 0.83 ಬರುತ್ತೆ. ಸೊ ಇದು ಮಾಡಿ 12.5 ಎರಡನ್ನೂ ಸಮ್ ಮಾಡಿದಾಗ ನಿಮಗೆ ದಿಸ್ ವಿಲ್ ಬಿ ಈಕ್ವಲ್ ಟು 13.33. ದಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 13. ಸೊ ಇದಿಷ್ಟು ನಿಮ್ಮ ಆನ್ಸರ್ ಆಗಿದೆ. ಸೊ ವಿಲ್ ಕಂಟಿನ್ಯೂ ಇದು ನೆಕ್ಸ್ಟ್ ಕ್ವಶನ್. ಸೊ ಇದು ಬಂದು ನಿಮಗೆ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಚಾಪ್ಟರ್ನ ಕ್ವಶನ್ ಆಗಿದೆ ಮಕ್ಕಳ. ನೋಡಿ ಕ್ವಶನ್ ನಂಬರ್ 8ನಲ್ಲಿ ಸಬ್ ಕ್ವಶನ್ 3 ನೋಡ್ತಾ ಇದ್ದೀವಿ. ಸೊ ಮಿಸ್ಟರ್ ಅಂಡ್ ಮಿಸ್ಟರ್ಸ್ ದಾಸ್ ವಾಸ್ ಟ್ರಾವೆಲಿಂಗ್ ಫ್ರಮ್ ಡೆಲ್ಲಿ ಟು ಕೌಸ್ಲಿ ಫಾರ್ ಹಾಲಿಡೇ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಡೆಲ್ಲಿ ಟು ಕೌಸ್ಲಿ ವಾಸ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 350 ಕಿಲೋಮೀಟರ್ಸ್ ಇದೆ. ಓಕೆನಾ. ನಾವು ಸೊ ಒರಿಜಿನಲ್ ಸ್ಪೀಡ್ ಆಫ್ ದಿ ಕಾರ್ ನನಗೆ ಗೊತ್ತಿಲ್ಲ, ಅದಕ್ಕೆ x km/h ಅಂತ ತಗೋತೇನೆ. ಸೊ ನ್ಯೂ ಸ್ಪೀಡ್ ಇದೆ. ಓಕೆನಾ, ನ್ಯೂ ಸ್ಪೀಡ್ ಗೊತ್ತಿದೆ. ಸೊ ಯಾವ ರೀತಿ ಅಂದರೆ ನೋಡಿ ಇಲ್ಲಿ, ಸೊ ದ ಅವರೇಜ್ ಸ್ಪೀಡ್ ಆಫ್ ದಿ ಕಾರ್ ವಾಸ್ ರೆಡ್ಯೂಸ್ ಮಾಡ್ತಾ ಇದೆ. ಸೊ ಇನ್ಕ್ರೀಸ್ ಮಾಡಿದ್ರೆ ಪ್ಲಸ್ ಮಾಡ್ತೀರಿ, ಡಿಕ್ರೀಸ್ ಅಥವಾ ರೆಡ್ಯೂಸ್ ಮಾಡಿದ್ರೆ ಮೈನಸ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನೋಡಿ ಒರಿಜಿನಲ್ ಸ್ಪೀಡ್ಗಿಂತ 28 km/h ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ತಾನೆ. ಸೊ ಇದು ನ್ಯೂ ಸ್ಪೀಡ್ ಆಯ್ತು. ಸೊ ಈಗ ನಾನು ಟೈಮ್ 1 ಫೈಂಡ್ ಔಟ್ ಮಾಡ್ತೇನೆ. ಟೈಮ್ 1 ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗಿರೋದು ಡಿಸ್ಟೆನ್ಸ್ ಬಂದು 350 ಇರೋದು, ಸ್ಪೀಡ್ ಬಂದುಬಿಟ್ಟು ಎಕ್ಸ್. ಸೊ ದಿಸ್ ಈಸ್ ಇನ್ ಟೈಮ್. ಸೊ T2 ಬಂದುಬಿಟ್ಟು ಸೊ 350 ಡಿವೈಡಿಂಗ್ ಬೈ x - 20 ಆಗಿರುತ್ತೆ ಮಕ್ಕಳ. ಸೊ ಇಲ್ಲಿ ನಾವೇನು ತೊಗೋತೀವಿ ನೋಡಿ, ಸೊ T2 - T1 ಮಾಡಿದಾಗ ನಮಗೆ ಎಷ್ಟು ಟೈಮ್ ರೆಡ್ಯೂಸ್ ಆಗ್ತಿದೆ, ಎಷ್ಟು ಟೈಮ್ ಎಕ್ಸ್ಟ್ರಾ ಬೇಕಾಗ್ತಿದೆ ಅಂದರೆ 2 hours ಜಾಸ್ತಿ ಬೇಕಾಗ್ತಿದೆ. ಸೊ ನೆಕ್ಸ್ಟ್ 350 ಡಿವೈಡಿಂಗ್ ಬೈ x - 20 ಮೈನಸ್ 350 ಡಿವೈಡಿಂಗ್ ಬೈ x ಈಸ್ ಈಕ್ವಲ್ ಟು 2 hours. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 350x - 350 ಟೈಮ್ಸ್ ಆಫ್ x - 20 ಹೋಲ್ ಡಿವೈಡಿಂಗ್ ಬೈ x ಇಂಟು x - 20 ಈಕ್ವಲ್ಸ್ 2 ಇರುತ್ತೆ. ಸೊ ಇಲ್ಲಿ 350x ಮೈನಸ್ 350x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 00. ಸೊ 5 2s are 10 ಅಗೇನ್. ಸೊ ಇಲ್ಲಿ 3 2 6 + 1 7. ಸೊ 7000 ಇರುತ್ತೆ. ಸೊ ಡಿವೈಡಿಂಗ್ ಬೈ x² - 20x ಈಸ್ ಈಕ್ವಲ್ ಟು 2 ಇರುತ್ತೆ. ಸೊ ಇಲ್ಲಿ 350x ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ 7000 ಡಿವೈಡಿಂಗ್ ಬೈ x² - 20x ಈಸ್ ಈಕ್ವಲ್ ಟು 2 ಇರುತ್ತೆ. ಸೊ 2 1s. ಸೊ ಮತ್ತೆ 2 5. ಸೊ ಇದು 3500 ಬರುತ್ತೆ. ಓಕೆನಾ. ಸೊ 3500. ಸೊ ಈ ಕಡೆ ಲಾಸ್ಟ್ ಕ್ವಶನ್ ಇಲ್ಲೇ ಮೂವ್ ಮಾಡಿದೆ. ಸೊ ಇಲ್ಲಿ ಸಾಲ್ವ್ ಮಾಡಿದಾಗ ಸೊ ಇಲ್ಲಿ ನೋಡಿ ತಗೊಳ್ಬೋದು ನೀವು. ಸೊ 3500 ಈಕ್ವಲ್ಸ್ x² - 20x ಇರುತ್ತೆ. ಸೊ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಈ ಕಡೆ ಬರಿತಾ ಹೋಗ್ತೀನಿ ನೋಡಿ ಮಕ್ಕಳ. ಸೊ ಇಲ್ಲಿ x² - 20x ಮೈನಸ್ 3500 ವಿಲ್ ಬಿ ಈಕ್ವಲ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ನಾನು ಜಸ್ಟ್ ಐ ವಿಲ್ ಸ್ಪ್ಲಿಟ್ ದಿಸ್ ಮಿಡಲ್ ಟರ್ಮ್ ಈ ರೀತಿ ಸ್ಪ್ಲಿಟ್ ಮಾಡ್ಕೋತೀನಿ. x², 7 5s 35 ಅಲ್ವಾ, ಅದಕ್ಕೆ ನಾನು ಮಾಡ್ತೀನಿ ಅಂದರೆ ಸೊ ಮೈನಸ್ ಆಚೆನೆಯಲ್ಲಿ 70x ನಾನೇನು ಸಬ್ಟ್ರಾಕ್ಟ್ ಮಾಡ್ತೀನಿ ಅಂದರೆ 50x 7 5s 35 00 ಬರುತ್ತೆ, ಕರೆಕ್ಟಾಗಿದೆ. ಸೊ ಮೈನಸ್ 3500 ಈಸ್ ಈಕ್ವಲ್ ಟು x ಆಗುತ್ತೆ ಮಕ್ಕಳ. ಓಕೆನಾ. ಸೊ ಇಲ್ಲಿ ನಾನೇನು ಮಾಡ್ತೀನಿ ನೋಡಿ, ಜಸ್ಟ್ x² - 70x + 50x ಮೈನಸ್ 3500 ಇಲ್ಲಿ ಈಕ್ವಲ್ ಟು 0. ಸೊ ಸ್ಪ್ಲಿಟ್ ಮಾಡಿ ಸಾಲ್ವ್ ಮಾಡಿದಾಗ ಸೊ x ಕಾಮನ್ ತೆಗೆದ್ರೆ x - 70 ಬರುತ್ತೆ, ಪ್ಲಸ್ 50 ಕಾಮನ್ ತೆಗೆದ್ರೆ x - 70ನೇ ಇರುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ x - 70 x + 50 ವಿಲ್ ಬಿ ಈಕ್ವಲ್ ಟು 0. ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್, ಹಂಗಾಗಿ x - 70 ಈಕ್ವಲ್ಸ್ ಟು 0. x ಈಸ್ ಈಕ್ವಲ್ ಟು 70 km/h ಆಗುತ್ತೆ. ಸೊ ಒರಿಜಿನಲ್ ಸ್ಪೀಡ್ ಆಫ್ ದಿ ಕಾರ್ ಬಿಕಮ್ಸ್ 70 km/h. ಓಕೆನಾ. ಸೊ ಬಿ ನ್ಯೂ ಟೈಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ನಾನು. ಸೊ ನ್ಯೂ ಟೈಮ್ ಬಂದುಬಿಟ್ಟು ಸೊ ಈ ರೀತಿ ಇದೆ, 350 ಡಿವೈಡಿಂಗ್ ಬೈ x - 20 ಅಂತೇಳಿ. ಸೊ 70 - 20 ಅಂದಾಗ 50 ಬರುತ್ತೆ. ಸೊ 0 ಕ್ಯಾನ್ಸಲ್. ಸೊ 7. ಸೊ ಟೋಟಲಿ 7 hours ಆಗುತ್ತೆ. ಸೊ ನ್ಯೂ ಟೈಮ್ ಬಂದು 7 hours. ಸೊ ಇದು ಕ್ವಶನ್ ನಂಬರ್ 8 ಆಗಿತ್ತು. ಸೊ ಕ್ವಶನ್ ನಂಬರ್ 9 ಮತ್ತು ಕ್ವಶನ್ ನಂಬರ್ 10 ನೀವೇ ನಿಮ್ಮ ಇದರಿಂದ ಟ್ರೈ ಮಾಡಿ. ಸೊ ಏನಾದರೂ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವಿಲ್ ಸಾಲ್ವ್ ದೋಸ್ ಥಿಂಗ್ಸ್.